ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೂ ಕೂಡ ಲೈನ್ಸ್ ಕರಿಯರ್ ಅಕಾಡೆಮಿಗೆ ಸ್ವಾಗತವನ್ನು ಕೊಡ್ತಾ, ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ನಿನ್ನೆಯ ದಿನ ಒಂದು ಕ್ವಶನ್ ಪೇಪರನ್ನು ಯಾವ ಥರ ಬಿಡಿಸಬೇಕು ಅನ್ನುವಂಥದ್ದನ್ನು ಒಂದು ಕ್ವಶನ್ ಪೇಪರ್ ಸರಣಿಯನ್ನು ಪ್ರಾರಂಭಿಸಿದ್ದೀವಿ. ಅವು ಮಧ್ಯದಲ್ಲಿ ಕಾರಣಾಂತರಗಳಿಂದ ಲೈಟ್ ಆಫ್ ಆಯಿತು. ಆ ಕಾರಣಕ್ಕೋಸ್ಕರ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತಿನ ದಿನ ಅದನ್ನೇ ಕಂಟಿನ್ಯೂ ಮಾಡೋಣ. ನಿನ್ನೆ ಗಿರೀಶ್ ಸರ್ ನಾವು ಕೂಡ ಒಂದು ವಿಡಿಯೋ ಸರಣಿಯನ್ನು ಪ್ರಾರಂಭಿಸಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಾರಂಭಿಸಿದ್ದೀವಿ. ಇವತ್ತು ಅವರ ಅನುಪಸ್ಥಿತಿಯಲ್ಲಿ ನಾನೇ ಇದನ್ನು ಪೂರ್ತಿ ಕಂಟಿನ್ಯೂ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಮೊದಲನೇ ಯಾವ ಪ್ರಶ್ನೆಗೆ ನಾವು ನಿಂತಿದ್ದೀವಿ ನಿನ್ನೆ ದಿನ ಅಂತ ಅನ್ನೋದನ್ನು ನಾವು ನೋಡೋದಕ್ಕಿಂತ ಮುಂಚಿತವಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಯಾವ ಥರ ವಿಶ್ಲೇಷಣೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ನಿನ್ನೆ ದಿನ ಹೇಳಿದ್ದೀವಿ. ಮಿತ್ರರೆ, ನಾವು ಗೊತ್ತಿರುವಂಥ ಪ್ರಶ್ನೆಯನ್ನು ಇನ್ನೊಬ್ಬರಿಗೆ ಕೇಳುವುದರ ಮೂಲಕ, ಇನ್ನೊಬ್ಬರಿಂದ ನಾವು ಕೇಳಿಕೊಳ್ಳುವುದರ ಮೂಲಕ ಇನ್ನು ಏನು ಮಾಡಬೇಕು, ಇಲ್ಲಿ ಕ್ಲಾರಿಟಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ದನ್ನು ನೋಡ್ತೀವಿ. ಅದಕ್ಕೆ ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತ. ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ನಾವು ಬಯಸಬಾರ್ದು. ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ನಾವು ಹೇಳಿದರೆ ಅವನಿಗೆ ಅರ್ಥ ಆಗುತ್ತೇನೋ ಅನ್ನುವಂಥ ಮನಸ್ಥಿತಿ ಯಾವತ್ತೂ ಇರಬಾರ್ದು. ನಮ್ಮಲ್ಲಿರೋ ಜ್ಞಾನವನ್ನು ಇನ್ನೊಬ್ಬರಿಗೆ ಹಂಚಬೇಕು, ಇನ್ನೊಬ್ಬರಲ್ಲಿ ಇರೋ ಜ್ಞಾನವನ್ನು ನಾವು ಕೂಡ ಪಡ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಷಯ ಅನ್ನುವಂಥದ್ದನ್ನು ನೋಡ್ತೀವಿ. ಯಾವುದೇ ಸ್ಪರ್ಧಾರ್ಥಿಯು ಕೂಡ ವಿಶಾಲವಾದ ಮನಸ್ಸಿನಿಂದ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಿದರೆ ಅವನಿಗೂ ಕೂಡ ಒಳ್ಳೆಯದೇ ಆಗುತ್ತದೆ ಅನ್ನೋದಕ್ಕೆ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ಕೇಡನೊಬ್ಬಗೆ ಬಯಸೆ ಕೇಡ ತಪ್ಪದು ತನಗೆ, ಕೇಡನೊಬ್ಬಗೆ ಬಯಸೆ ಕೇಡ ತಪ್ಪದು ತನಗೆ, ಕೂಡಿ ಕೆಂಡವನು ತೆಗೆದಡೆ ತನ್ನ ಕೈಗೂಡಬೇವಂತೆ ಸರ್ವಜ್ಞ ಅಂತ. ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ಮೊದಲು ಕೆಟ್ಟದ್ದಾಗೋದು ಯಾರಿಗೆ? ನಮಗೆ ಒಳ್ಳೆಯದಾಗೋದಿಲ್ಲ, ನಮಗೆ ಕೆಟ್ಟದ್ದಾಗುತ್ತೆ ಮೊದಲಿಗೆ ಅನ್ನುವಂಥದ್ದು ಸರ್ವಜ್ಞನ ಮಾತು. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂಥ ಒಳ್ಳೆಯ ಮನೋಭಾವನೆ ಎಲ್ಲರಲ್ಲಿ ಬೆಳೀಲಿ ಅನ್ನುವಂಥ ಒಂದು ಆಶಯ ಭಾವನೆಗಳೊಂದಿಗೆ ಇವತ್ತಿನ ಈ ಕ್ವಶನ್ ಪೇಪರ್ ಅನಾಲಿಸಿಸನ್ನು ಯಾವ ರೀತಿ ಮಾಡಬೇಕು ಅಂತ ಈ ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮೊದಲಿಗೆ ನೋಡಿ, ನಾವು ಯಾವ ಪ್ರಶ್ನೆಗೆ ಬಿಟ್ಟಿದ್ದೀಪ್ಪ ಅಂದರೆ 7ನೇ ಪ್ರಶ್ನೆಗೆ ಟಿಪ್ಪು ಸುಲ್ತಾನ್ ಮೈಸೂರಿನಲ್ಲಿ ಏನಾಗದ ಅರಸನಾಗಿರುವುದು ಯಾವಾಗ ಅನ್ನುವಂಥದ್ದನ್ನು ಇಲ್ಲಿ ನಮ್ಮ ಪ್ರಶ್ನೆ ಪತ್ರಿಕೆ ನಮಗೂ ನಿನ್ನೆ ಸ್ಟಾಪ್ ಆಗಿತ್ತು. ಅದನ್ನು ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 1782ರಲ್ಲಿ ಮೈಸೂರಿನ ರಾಜನಾಗಿ ಯಾರ ಅಧಿಕಾರವನ್ನು ವಹಿಸ್ಕೊಳ್ತಾರಪ್ಪ ಅಂತಂದರೆ ಶ್ರೀರಂಗಪಟ್ಟಣದಲ್ಲಿ ಯಾರು ವಹಿಸ್ಕೊಳ್ತಾರಪ್ಪ ಅಂದರೆ ಯಾರು? ಟಿಪ್ಪು ಸುಲ್ತಾನ್ ಮೈಸೂರಿನ ರಾಜ್ಯವನ್ನು ಆಳ್ವಿಕೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಹೌದ್ರಿ, 1782ರಲ್ಲಿನೇ ಏಕೆ ಮಾಡ್ದ ಅನ್ನೋಂಥದ್ದು ನೆಕ್ಸ್ಟ್ ಸ್ಲೈಡ್ನಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡೋ ಸಮಯದಲ್ಲಿ ನಮಗೆ ಸರಿಯಾದಾಗಿ ಯಾವುದು ಅನ್ನುವಂಥದ್ದು ಸಂಪೂರ್ಣವಾಗಿ ತಿಳಿತದ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗ್ತದೆ ಅಂತ ಅಂದ್ರೆ ಪದೇ ಪದೇ ಕ್ವಶನ್ಸ್ಗಳು ರಿಪೀಟ್ ಆಗುವಂಥ ಸಾಧ್ಯತೆ ಇರುತ್ತದೆ. ಆಂಗ್ಲೋ ಮೈಸೂರು ಯುದ್ಧಗಳು ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳ್ತೀನಿ ನೋಡಿ, ಕೇಳ್ರಿ. ಆಂಗ್ಲೋ ಮೈಸೂರು ಯುದ್ಧ, ಮೊದಲ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 69ರವರೆಗೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೀತದ. ಈ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಹೈದರಾಲಿಯ ಕೈಯಲ್ಲಿ ಸಂಪೂರ್ಣವಾಗಿ ಸೋತು ಶರಣಾಗ್ತಾರೆ. ಅದಕ್ಕೋಸ್ಕರ ಈ ಯುದ್ಧ ಬಹಳ ಇಂಪಾರ್ಟೆಂಟ್. ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿಯ ಕೈಯಲ್ಲಿ ಬ್ರಿಟಿಷರು ಸಂಪೂರ್ಣವಾಗಿ ಸೋತಂಥ ಬ್ರಿಟಿಷರು ಮದ್ರಾಸ್ ಒಪ್ಪಂದಕ್ಕೆ ಸಹಿ ಹಾಕ್ತಾರ ಅನ್ನೋಂಥದ್ದು ನೋಡ್ತೀವಿ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ತು ಅಂತ ಕೇಳಿದರೆ ಮದ್ರಾಸ್ ಒಪ್ಪಂದ ಅಂತ ನೋಡಬೇಕು, ಮದ್ರಾಸ್ ಒಪ್ಪಂದ ಅಂತ ತಿಳ್ಕೋಬೇಕು. ಇದಕ್ಕಪ್ಪ ಅಂತಂದ್ರೆ ಭಾರತದ ರಾಜನೋರ್ವನು ಬ್ರಿಟಿಷರನ್ನು ಸೋಲಿಸಿದ್ದು ಇದೇ ಮೊದಲ ಬಾರಿಗೆ. ಅದು ಕರ್ನಾಟಕದಲ್ಲಿ ಹೈದರಾಲಿ ಅನ್ನುವಂಥ ಒಬ್ಬ ರಾಜ ಏನು ಮಾಡ್ತಾನಪ್ಪ ಅಂದ್ರೆ ಬ್ರಿಟಿಷರನ್ನ ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲಿಸ್ತಾನೋ ಅಂತ ನೋಡ್ತೀವಿ. ಸ್ವತಂತ್ರ ಬ್ರಿಟಿಷರು ಇನ್ನೂ ಕೂಡ ಅವರ ಶಿಟ್ಟ ಆರಿರಲಿಲ್ಲ. 2ನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 84ರಲ್ಲಿ ನಡೀತದೆ. 1780ರಲ್ಲಿ 84 ಆಗಲೇ ನಾವು ನೋಡಿದ್ದೀವಿ. 1782ರಲ್ಲಿ ಏನಾಗ್ತಾನಪ್ಪ ಅಂದ್ರೆ ಬ್ರಿಟಿಷರ ಏನಾಗ್ತಾನಪ್ಪ ಅಂದ್ರೆ ಟಿಪ್ಪು ಸುಲ್ತಾನ ಅಧಿಕಾರವನ್ನು ವಹಿಸ್ಕೊಳ್ತಾನೆ. 1780ರಲ್ಲಿ 2ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಗ್ತದ. ದುರ್ದೈವವಶಾತ ಬ್ರಿಟಿಷರಲ್ಲಿ ಅಲ್ಲಿ ಹೈದರಾಲಿ ಏನು ಮಾಡ್ತಾನಪ್ಪ ಅಂದ್ರೆ ಬೆನ್ನುಪನಿ ಅನ್ನುವಂಥ ರೋಗದಿಂದ 1782ರಲ್ಲಿ ಮರಣವನ್ನು ಹೊಂತಾನ. ಆ ಕಾರಣಕ್ಕೋಸ್ಕರ ತನ್ನ ತಂದೆಯ ಮರಣದಿಂದ ಅವನ ಮಗನಾಗಿರುವಂಥ ಟಿಪ್ಪು ಸುಲ್ತಾನ್, ಹೈದರಾಲಿಯ ಮಗನಾಗಿರುವಂಥ ಟಿಪ್ಪು ಸುಲ್ತಾನ್ ರಾಜ್ಯಭಾರವನ್ನು ಮಾಡುವಂಥ ಅನಿವಾರ್ಯತೆ ಬರ್ತದೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ 1782ರಿಂದ 1780ರಲ್ಲಿನೇ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಗಿತ್ತು. ಅದನ್ನೇ ಕಂಟಿನ್ಯೂ ಮಾಡ್ತಾನೆ. ಯಾರಪ್ಪ ಅಂದ್ರೆ 1782ರಿಂದ ಮುಂದೆ 84ರವರೆಗೆ ಬ್ರಿಟಿಷರೊಂದಿಗೆ 2ನೇ ಆಂಗ್ಲೋ ಮೈಸೂರು ಯುದ್ಧನ ಮುಂದುವರಿಸಿದಂಥವ್ರು ಯಾರಪ್ಪ ಅಂದ್ರೆ ಟಿಪ್ಪು ಸುಲ್ತಾನ್. ಯುದ್ಧದೊಂದಿಗೇ ಏನು ಮಾಡ್ತಾನಪ್ಪ ಅಂದ್ರೆ ರಾಜ್ಯಭಾರಕ್ಕೆ
ಎಂಟ್ರಿ ಕೊಡ್ತಾನ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಎರಡನೇ ಆಂಗ್ಲ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ತು ಅಂತ ಕ್ವಶನ್ ಕೇಳ್ತಾರೆ. ಯಾವ ಒಪ್ಪಂದಪ್ಪ ಅಂದ್ರೆ ಮಂಗಳೂರು ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಏನಾಗ್ತದಪ್ಪ ಅಂತಂದ್ರೆ ಕೊನೆಗೊಳ್ತದ ಅನ್ನುವಂಥದ್ದನ್ನು ನೋಡ್ತೀವಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ 1790ರಿಂದ 92ರವರೆಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದ. ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧನ ಸಂಪೂರ್ಣವಾಗಿ ನಡೆಸಿದವರು ಯಾರಂತ ಅಂದ್ರೆ ಇತ್ತಾಗಿ ಟಿಪ್ಪು ಸುಲ್ತಾನ್, ಮೈಸೂರಿನ ರಾಜನಾಗಿರುವಂಥ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನಪ್ಪ ಅಂದ್ರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನಡೆಸ್ತಾನ. ಆದರೆ ಬ್ರಿಟಿಷರ ಯುದ್ಧ ಗೆಲ್ಲಲಿಕ್ಕಾಗದೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸಬೇಕಾಗುತ್ತದೆ. ಸೋಲನ್ನು ಒಪ್ಪಿಕೊಂಡಂಥ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕುವಂಥ ಅನಿವಾರ್ಯತೆ ಬರ್ತದೆ. ಈ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಏನು ಅನ್ನುವಂಥದ್ದನ್ನು ನಾವು ನೋಡಿದರೆ 3 ಕೋಟಿ ಏನು ಮಾಡಬೇಕಾಗ್ತದೆ, ಬ್ರಿಟಿಷರಿಗೆ ಪರಿಹಾರ ಧನವನ್ನಾಗಿ ಕೊಡಬೇಕಾಗ್ತದೆ. ಈ ಯುದ್ಧದ ಪರಿಹಾರ ಧನವನ್ನಾಗಿ 3 ಕೋಟಿ ಹಣವನ್ನು ಬ್ರಿಟಿಷರಿಗೆ ಕೊಡಬೇಕು ಅನ್ನುವಂಥದ್ದು ಈ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗ್ತದೆ. ಅಲ್ಲಿಯವರೆಗೂ ತನ್ನ 2 ಮಕ್ಕಳನ್ನು ಏನು ಮಾಡಬೇಕಾಗ್ತದೆ, ಟಿಪ್ಪು ಸುಲ್ತಾನನ 2 ಮಕ್ಕಳನ್ನು ಬ್ರಿಟಿಷರಲ್ಲಿ ಒತ್ತೆಯಾಳವಾಗಿ ಇಡಬೇಕು ಅಂತೇಳಿ ಒಪ್ಪಂದ ಆಗ್ತದೆ. ಮುಂದೆ ಕೆಲವೊಂದಿಷ್ಟು ದಿನ ಕಳೆದ ನಂತರ 2 ಮಕ್ಕಳನ್ನ ಏನು ಮಾಡ್ತಾನೆ, 3 ಕೋಟಿ ಪರಿಹಾರ ಧನವನ್ನು ಕೊಟ್ಟು ಬಿಡಿಸ್ಕೊತಾನ. ಆದರೆ ಟಿಪ್ಪು ಸುಲ್ತಾನ್ ಬ್ರಿಟಿಷರನ್ನು ಸೋಲಿಸಲೇಬೇಕು ಅನ್ನುವಂಥ ಕಿಚ್ಚ ಅವನಲ್ಲಿ ಇನ್ನೂ ಕಡಿಮೆ ಆಗಿರೋದಿಲ್ಲ. ಏನು ಮಾಡ್ತಾನಪ್ಪ ಅಂದ್ರೆ 4ನೇ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ಪ್ರಾರಂಭ ಆಗ್ತದೆ. ಈ 1799ರಲ್ಲಿ ಏನಾಗ್ತದಪ್ಪ ಅಂದ್ರೆ ಇದು ಯಾವುದೇ ಒಪ್ಪಂದದ ಮೂಲಕ ಕೊನೆಗೊಳ್ಳುವುದಿಲ್ಲ. ಟಿಪ್ಪುವಿನ ಮರಣದೊಂದಿಗೇನೆ ಇದು 4ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತದೆ. ಅಲ್ಲಿಗೆ ಟಿಪ್ಪುವಿನ ಮರಣ ಆಗ್ತದೆ ಅನ್ನುವಂಥದ್ದು ನೋಡ್ತೀವಿ. 1782ರಲ್ಲಿ ಅಧಿಕಾರವನ್ನು ವಹಿಸಿಕೊಂಡಂಥ ಟಿಪ್ಪು ಸುಲ್ತಾನ್ 1799ರಲ್ಲಿ ವೀರಮರಣವನ್ನು ಹೊಂತಾನ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಟಿಪ್ಪು ಸುಲ್ತಾನ್ ಬಗ್ಗೆ ನೋಡುವ ಹೊತ್ನ್ಯಾಗ ಇವನ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಗಳು ಅಂತ ಬರ್ತಾವೆ. ಇವು ಇಂಪಾರ್ಟೆಂಟ್ ಪಾಯಿಂಟ್ಗಳು ನಾವು ನೋಡಲೇಬೇಕಾಗಿರುವಂಥ ವಿಷಯಗಳು ಯಾವಪ್ಪ ಅಂತಂದ್ರೆ, ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳೋ ಸಾಧ್ಯತೆಗಳು ಇರ್ತಾವೆ. ಯಾರನ್ನಪ್ಪ ಅಂದ್ರೆ ಟಿಪ್ಪು ಸುಲ್ತಾನನನ್ನು ಮೈಸೂರಿನ ಹುಲಿ ಅಂತ ಕರೀತಾರೆ ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ, ಬೇಸಿಗೆ ಅರಮನೆಯನ್ನು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಾರೆ. ಯಾರಪ್ಪ ಅಂದ್ರೆ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಯನ್ನು ಬೆಂಗಳೂರಿನಲ್ಲಿ ನಿರ್ಮಿಸಿದ್ದಾನ ಅನ್ನುವಂಥದ್ದನ್ನು ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಬಹಳ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದ್ರೆ ನೀಲಗಿರಿಯನ್ನು ಮತ್ತು ರೇಷ್ಮೆಯನ್ನು ಭಾರತಕ್ಕೆ ಪರಿಚಯಿಸ್ತಾನ. ಭಾರತದಲ್ಲಿಯೇ ಅತಿ ಹೆಚ್ಚು ರೇಷ್ಮೆಯನ್ನು ಬೆಳೆಯುವ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ ಅಂತ ನಾವು ಇವತ್ತು ಹೇಳ್ತೀವಿ. ಅಂಥ ರೇಷ್ಮೆಯನ್ನು ಭಾರತಕ್ಕೆ ಪರಿಚಯಿಸಿದವನು, ಕರ್ನಾಟಕಕ್ಕೆ ಪರಿಚಯಿಸಿದವನು, ಅದರಲ್ಲಿ ಕರ್ನಾಟಕಕ್ಕೆ ಪರಿಚಯಿಸಿದವನು ಯಾರಪ್ಪ ಅಂತಂದ್ರೆ ಟಿಪ್ಪು ಸುಲ್ತಾನ್ ಅನ್ನೋದು ನೋಡ್ತೀವಿ. ನೀಲಗಿರಿಯನ್ನು ಮತ್ತು ರೇಷ್ಮೆಯನ್ನು ಏನು ಮಾಡ್ತಾನಪ್ಪ ಅಂದ್ರೆ ಟಿಪ್ಪು ಸುಲ್ತಾನ ಕರ್ನಾಟಕಕ್ಕೆ ಪರಿಚಯಿಸಿದನು ಅನ್ನೋದನ್ನು ನೋಡ್ತೀವಿ. ಅಷ್ಟೇ ಅಲ್ಲದೆ ಈತನ ಆಳ್ವಿಕೆಯ ಸಮಯದಲ್ಲಿ ಬೇರೆ ಸಪ್ರೇಟ್ ತೂಕ ಮತ್ತು ಮಾಪನಗಳನ್ನು ಬಳಸ್ತಿದ್ದ ಅನ್ನುವಂಥದ್ದು ಕೂಡ ನಾವು ನೋಡ್ಬೋದು ಅನ್ನೋಂಥದ್ದು ನೋಡ್ತೀವಿ. ಇಲ್ಲಿ ನೋಡಿ, ನೆಪೋಲಿಯನ್ ಬೋನಾಪಾರ್ಟ್ನೊಂದಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಪತ್ರ ವ್ಯವಹಾರದಲ್ಲಿರುವ ಭಾರತದ ಏಕೈಕ ರಾಜ್ಯ ಈತ. ನೆಪೋಲಿಯನ್ ಬೋನಾಪಾರ್ಟ್ನೊಂದಿಗೆ ಏನು ಮಾಡ್ತಾನೆ, ಪತ್ರ ವ್ಯವಹಾರದಲ್ಲಿ ಇದ್ದ ಅನ್ನುವಂಥದ್ದು ನೋಡ್ತೀವಿ, ಸಂಪರ್ಕದಲ್ಲಿದ್ದ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಇನ್ನು ಬೇರೆ ನೋಡ್ರಿ, ಹಿಟ್ಲರ್, ಜರ್ಮನ್ ದೇಶದ ಹಿಟ್ಲರ್ ಜೊತೆಗೆ ಸಂಪರ್ಕದಲ್ಲಿರುವಂಥ ಭಾರತೀಯ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಹಿಟ್ಲರ್ನೊಂದಿಗೆ ಏನು ಮಾಡಿದ್ರು, ಸಂಪರ್ಕದಲ್ಲಿದ್ದರು ಅನ್ನುವಂಥದ್ದು ನೋಡ್ತೀವಿ. ನೆಪೋಲಿಯನ್ ಬೋನಾಪಾರ್ಟ್ನೊಂದಿಗೆ ಸಂಪರ್ಕದಲ್ಲಿದ್ದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಟಿಪ್ಪು ಸುಲ್ತಾನ್ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇದು ಟಿಪ್ಪು ಸುಲ್ತಾನ್ ಬಗ್ಗೆ ಸಂಪೂರ್ಣವಾದ ವಿವರ. ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳಿದ್ವಿ, ಟಿಪ್ಪು ಸುಲ್ತಾನ ಅಧಿಕಾರವನ್ನು ವಹಿಸಿಕೊಂಡಿರೋದು ಯಾವಾಗ ಅಂತ ಕೇಳಿದ್ವಿ. 1782ರಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ತನ್ನ ತಂದೆ ಹೈದರ್ ಅಲಿ ಬೆನ್ನುಪನಿ ಅನ್ನುವಂಥ ರೋಗದಿಂದ ಮರಣವನ್ನು ಹೊಂತಾನ. ಆ ಕಾರಣಕ್ಕೋಸ್ಕರ ಏನು ಮಾಡ್ತಾನೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿನೇ ಏನು ಮಾಡ್ತಾನಪ್ಪ ಅಂದ್ರೆ ತಾನು ಅಧಿಕಾರವನ್ನು ವಹಿಸ್ಕೊಳ್ತಾನ. ಬ್ರಿಟಿಷರೊಂದಿಗೆ ಹೋರಾಟ ಮಾಡಲಿಕ್ಕೆ ಅಧಿಕಾರವನ್ನು ವಹಿಸ್ಕೊಳ್ತಾನ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಇಷ್ಟು ಟಿಪ್ಪು ಸುಲ್ತಾನ್ ಬಗ್ಗೆ ತಿಳ್ಕೊಳ್ಳಲೇಬೇಕಾಗಿರುವಂಥ ಅಂಶ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಯಾವ ಥರನಾಗಿದೆ ಅಂತಂದರೆ, ಸಮಯದ ಮೂಲಮಾನ ಯಾವುದು ಅಂತ ಕ್ವಶನ್ ಆಗಿದೆ. ಯಾವುದಪ್ಪ ಅಂದ್ರೆ ಸಮಯದ ಮೂಲಮಾನ ಯಾವುದು ಅಂತ ನಾವು ನೋಡ್ತೀವಿ. ಸಮಯದ ಮೂಲಮಾನ ಯಾವುದು ಅಂತಂದರೆ ಇಲ್ಲಿ ನೋಡ್ರಿ,
ಯಾವುದಪ್ಪ ಅಂದ್ರೆ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ, ನಿಮಿಷ ಅಂತ ಕೊಟ್ಟಿದ್ದಾರೆ, ಗಂಟೆ ಅಂತ ಕೊಟ್ಟಿದ್ದಾರೆ, ನಿಮಿಷ ಮತ್ತು ಸೆಕೆಂಡ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಮ್ಮನ್ನವರು ಕನ್ಫ್ಯೂಷನ್ ಮಾಡುವ ಸಲುವಾಗಿ ಈ ಥರ ಕೊಟ್ಟಿರ್ತಾರೆ. ಸಮಯದ ಮೂಲಮಾನ ಸ್ಪಷ್ಟವಾಗಿ ನಮಗೆ ಗೊತ್ತಿರಬೇಕು. ಸೆಕೆಂಡ್ ಅನ್ನುವಂಥದ್ದು ಸಮಯದ ಮೂಲಮಾನ. ವಾಟ್ ಈಸ್ ದಿ ಎಸೆನ್ಸ್ ಆಫ್ ದ ಟೈಮ್ ಅಂತಂದರೆ ಸಮಯದ ಮೂಲಮಾನ ಯಾವುದಪ್ಪ ಅಂದರೆ ಸೆಕೆಂಡ್ ಅನ್ನುವಂಥದ್ದು. ಯಾವ ಮಾನಗಳು ಯಾವುದಕ್ಕೆ ಸಂಬಂಧಿಸಿದಾವೆ, ಈ ಥರ ಪ್ರಶ್ನೆಗಳು ಅನೇಕ ಬರ್ತಿರ್ತಾವೆ. ಅದನ್ನು ಸಂಪೂರ್ಣವಾಗಿ ಸವಿವರವಾಗಿ ಇದು ಒಂದೇ ನೋಡಿ ಬಿಡೋದಲ್ಲ, ಯಾವ ಥರನ ಬರ್ತಾವಂತ ಇದರ ಅಕ್ಕಪಕ್ಕದಲ್ಲಿ ನೋಡ್ಕೊಂಡ್ರೆ ನಮ್ಮ ಜ್ಞಾನ ಭಂಡಾರವನ್ನು ನಾವು ಸರಳವಾಗಿ ಹೆಚ್ಚಿಸ್ಕೊಳ್ಬಹುದಾಗಿದೆ ಅನ್ನುವಂಥದ್ದು ಸ್ಪರ್ಧಾರ್ಥಿಗಳಿಗೆ ಒಂದು ಕಿವಿ ಮಾತು. ಅತ್ಯಂತ ಸರಳವಾದ ಪ್ರಶ್ನೆ. ಇದರ ಎಕ್ಸ್ಪ್ಲನೇಷನ್ ಯಾವ ಥರ ಇದೆ ಅಂತಂದರೆ ಯಾವ್ಯಾವ ಸಮಯದ ಮಾನಗಳು ಯಾವ್ಯಾವ ಥರ ಇರ್ದಾವ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇಲ್ಲಿ ನೋಡ್ರಿ ಫೋರ್ಸ್ ಅಂತ ಬರುತ್ತೆ. ಫೋರ್ಸ್ ಬರೋದು ಯಾವುದಪ್ಪ ಅಂದರೆ ನ್ಯೂಟನ್. ಫೋರ್ಸ್ ಅಂದ್ರೆ ಸರ್ ಕನ್ನಡದಾಗ ಏನ್ರಿ ಅಂತಂದ್ರೆ ಬಲದ ಏಕಮಾನ ಯಾವುದಪ್ಪ ಅಂದ್ರೆ ನ್ಯೂಟನ್ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ನೋಡ್ರಿ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಫ್ರೀಕ್ವೆನ್ಸಿ ಇದ್ರದ್ದು ಏನಪ್ಪ ಅಂದ್ರೆ ಹರ್ಡ್ಜ್. ತರಂಗ ಅಥವಾ ಶಬ್ದದ ಏಕಮಾನ ಯಾವುದಪ್ಪ ಅಂದ್ರೆ ಹರ್ಡ್ಜ್ ಅಂತ ನಾವು ನೋಡ್ತೀವಿ. ಎಲ್ರಿಗೂ ಗೊತ್ತಿರುವಂಥ ವಿಷಯಗಳು. ಇಂಗ್ಲೀಷ್ದಲ್ಲಿ ಇದಾವು ಅಂತ ಓದೋದು ಬಿಡಕ್ಕೆ ಹೋಗ್ಬೇಡ್ರಿ. ಇಂಗ್ಲೀಷ್ದಲ್ಲಿ ಇರುವಂತೆ ಕನ್ನಡದಲ್ಲಿ ಒಂದ್ಸಲ ಕೊಟ್ಟಿರುವಂಥ ಅನೇಕ ಪ್ರಶ್ನೆ ಪತ್ರಿಕೆಗಳು ಕೊಡ್ತಾನೆ. ಮೂಲ ಪ್ರಶ್ನೆ ಪತ್ರಿಕೆ ಯಾವತ್ತಿದ್ರು ತಯಾರಾಗೋದು ಯಾವ ಭಾಷೆಯಲ್ಲಿ ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿ ತಯಾರಾಗುತ್ತೆ. ಅದನ್ನು ಕನ್ನಡಕ್ಕೆ ಏನು ಮಾಡ್ತಾರೆ ಭಾಷಾಂತರ ಮಾಡೋ ಕಾರಣದಿಂದ ಇಂಗ್ಲೀಷಲ್ಲಿ ಇರುವಂಥ ಶಬ್ದಗಳೇ ಕನ್ನಡದಲ್ಲಿ ಬರುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಇಂಗ್ಲೀಷನ್ನು ಕೂಡ ಸ್ವಲ್ಪ ಹೆಡ್ಡಿಂಗ್ಗಳನ್ನ ನೋಡ್ಕೊಂಡಿರ್ಬೇಕು. ಮೇನ್ ಹೆಡ್ಲೈನ್ ಯಾವ್ದು ಸ್ವಲ್ಪ ಇಂಗ್ಲೀಷ್ದಾಗ ನೋಡ್ಕೊಂಡಿರಬೇಕು ಅನ್ನೋಂಥದ್ದು ಸ್ಪರ್ಧಾರ್ಥಿಗಳಿಗೆ ನನ್ನ ಸಲಹೆ ಅಷ್ಟೇ. ಇಲ್ಲಿ ನೋಡ್ರಿ ಟೈಮ್ ಇದು ನಾವು ಆಗಲೇ ಹೇಳಿದ್ದೀವಿ. ಟೈಮ್ ಇದು ಯಾವುದಪ್ಪ ಅಂದ್ರೆ ಸೆಕೆಂಡ್. ಸಮಯದ ಏಕಮಾನ ಯಾವುದಪ್ಪ ಅಂದ್ರೆ ಸೆಕೆಂಡ್ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ನೋಡ್ರಿ ಎನರ್ಜಿದ ಏಕಮಾನ. ಎನರ್ಜಿದ ಏಕಮಾನ ಯಾವುದಪ್ಪ ಅಂತಂದರೆ ಜೌಲ್ ಅಂತ ಬರುತ್ತೆ. ಇಲ್ಲಿ ನೋಡ್ರಿ ನಮಗೆ ಕನ್ಫ್ಯೂಷನ್ ಆಗ್ತದೆ. ಏನಪ್ಪ ಅಂದ್ರೆ ಫೋರ್ಸ್ ಬಲದ ಏಕಮಾನ ನ್ಯೂಟನ್ ಅಂತ ಇರುತ್ತೆ. ಇದು ಎನರ್ಜಿ ಬೇರೆ ಬಲ ಬೇರೆ. ಬಲ ಬೇರೆ. ಶಕ್ತಿಯ ಏಕಮಾನ ಯಾವುದಪ್ಪ ಅಂದರೆ ಜೋಲ್ ಅಂತ ಕರೀತಾರೆ. ಶಕ್ತಿ ಎನರ್ಜಿ ಅಂದರೆ ಶಕ್ತಿ ಅಂತ ನೋಡ್ತೀವಿ. ಫೋರ್ಸ್ ಅಂದರೆ ಬಲ ಅಂತ ನೋಡ್ತೀವಿ. ಎರಡೂ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಜೌಲ್ ಯಾವುದರ ಏಕಮಾನ ಅಂತಂದರೆ ಜೌಲ್ ಯಾವುದರ ಏಕಮಾನ ಅಂದರೆ ಎನರ್ಜಿ ಅಂದರೆ ಶಕ್ತಿಯ ಏಕಮಾನ ಯಾವುದಪ್ಪ ಅಂದರೆ ಜೌಲ್. ಈ ಥರ ಅನೇಕ ಇನ್ನೂ ಬರ್ತಾವೆ. ಅದನ್ನು ಸ್ಪಷ್ಟವಾಗಿ ನಾವು ಒಂದು ಕಡೆ ಬರೆದಿಟ್ಟುವುದರ ಮೂಲಕ ಅದನ್ನು ಸರಳವಾಗಿ ಅಧ್ಯಯನವನ್ನು ಮಾಡಬಹುದಾಗಿದೆ ಅನ್ನುವಂಥದ್ದು ನಮ್ಮ ಸಲಹೆ ಅಷ್ಟೇ. ನೆಕ್ಸ್ಟ್ ನೋಡ್ರಿ ಯಾವ ಪ್ರಶ್ನೆ ಪತ್ರಿಕೆ ಬಂದಿದೆಪ್ಪ ಅಂದರೆ ಯಾವ ಕ್ವಶನ್ ಬಂದಿದೆ ಅನ್ನುವಂಥದ್ದನ್ನು ನಾವು ನೋಡಿದಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಪರಾಧ ಪ್ರಕ್ರಿಯಾ ಸಂಹಿತೆ. ಅಪರಾಧ ಪ್ರಕ್ರಿಯಾ ಸಂಹಿತೆ ಇಂಗ್ಲೀಷ್ದಾಗ ಏನಂತಾರಪ್ಪ ಅಂದ್ರೆ ಇಂಡಿಯನ್ ಏನಪ್ಪ ಅಂದ್ರೆ ಅಪರಾಧ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರೀತಾರೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ CRPC ಅಂತ ಕರೀತಾರೆ. ಅದನ್ನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನಪ್ಪ ಅಂದ್ರೆ ಸಂಹಿತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಬದಲಿಸುವ ಅದನ್ನು ಬದಲು ಮಾಡಿಸಲು ಅದರ ನಾಮವನ್ನು ಬದಲು ಮಾಡಿಸಲು ಉದ್ದೇಶವನ್ನು ಹೊಂದಿರುವ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅನ್ನುವಂಥದ್ದನ್ನು ನೋಡಿದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆನ BSNL ಅಂದ್ರೆ ನಾವು ಸೀಮಾ ಅಂತ ತಿಳ್ಕೊಬಾರ್ದು. ಇದು ಮಸೂದೆ ಹೆಸರದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತೇಳಿ ಅನ್ನು ಇಲ್ಲಿ ಲೋಕಸಭೆಯಲ್ಲಿ ಅದನ್ನ ಯಾರು ಪರಿಚಯ ಮಾಡ್ತಾರ ಅಂತ ಕೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಹಳೆಯದಾದಂಥ ಒಂದು 3 ಕಾನೂನುಗಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಅವಕ್ಕೆ ಮರುನಾಮಕರಣವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನೋಡಿ 1ನೇ ಆಪ್ಷನ್ದಾಗ ಕೊಟ್ಟರೆ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಯಾವ್ದಾರಪ್ಪ ಅಂದ್ರೆ ದ್ರೌಪದಿ ಮುರ್ಮು ಅವ್ರದಾರ. ಅವ್ರ ಹೆಸರು ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್ ಅಮಿತ್ ಶಾ ಅವ್ರ ಹೆಸರು ಕೊಟ್ಟಿದ್ದಾರೆ. ಆನಂತರ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹೆಸರು ಕೊಟ್ಟಿದ್ದಾರೆ. ವಿದೇಶಾಂಗ ಸಚಿವ S ಜೈಶಂಕರ್ ಅವ್ರ ಹೆಸರು ಕೊಟ್ಟಿದ್ದಾರೆ. ಎಲ್ಲೋ ಕೇಂದ್ರ ಅಧಿಕಾರಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಹೆಸರನ್ನು ಕೊಟ್ಟಿದ್ದಾರೆ. ಆದರೆ ಇದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇದನ್ನು ಮಂಡಿಸಿದವರು ಯಾರಪ್ಪ ಅಂತಂದರೆ ಲೋಕಸಭೆಯಲ್ಲಿ ಇದನ್ನು ಮಂಡಿಸಿದವರು ಯಾರಪ್ಪ ಅಂದರೆ ಅಮಿತ್ ಶಾ. ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ಕ್ರಿಮಿನಲ್ ಪ್ರೊಸೀಜರ್ ಕೋಡನ್ನು ಅದರ ನಾಮಧೇಯವನ್ನು ಬದಲು ಮಾಡುವ ಸಲುವಾಗಿ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ಮಂಡನೆಯನ್ನು ಮಾಡ್ತಾರ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು. ಸರಿ, ಹಾಗಾದರೆ ಅದರ ನಾಮಧೇಯವನ್ನು ಬದಲು ಮಾಡಿದಾರಾ ಅಂತ ಹೇಳಿದ್ರಿ. ಹಾಗಾದರೆ ಏನನ್ನು ಬದಲು ಮಾಡಿದಾರ, ಯಾವ ಕಾನೂನುಗಳ ಹೆಸರನ್ನು ಬದಲಾವಣೆ ಮಾಡಿದಾರ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸಿದ್ದೀವಿ ನೋಡಿ. ಯಾವ ಕಾನೂನುಗಳನ್ನು ನಾಮಧೇಯಗಳನ್ನು ಬದಲಿಸಿದಾರ ಅಂತ ನಾವು ನೋಡಿದಾಗ ಒಂದನೇದು ಯಾವುದಪ್ಪ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಕ್ರಿಮಿನಲ್ ಅಂದ್ರೆ ಅಪರಾಧ ಪ್ರಕ್ರಿಯಾ, ಪ್ರೊಸೀಜರ್ ಅಂದ್ರೆ ಪ್ರಕ್ರಿಯಾ ಸಂಹಿತೆ ಅಂತ ಬರುತ್ತೆ. ಅಪರಾಧ ಪ್ರಕ್ರಿಯಾ ಸಂಹಿತೆಯನ್ನು ಏನಂತ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಇಂಗ್ಲೀಷಲ್ಲಿ ಕೊಟ್ಟಿದ್ದು IPC ಅಂತ ಬರುತ್ತೆ, CRPC ಅಂತ ಬರುತ್ತೆ. ಯಾವಪ್ಪ ಕ್ರಿಮಿನಲ್ ಪ್ರೊಸೀಜರ್ ಕೋಡನ್ನು ಏನು ಮಾಡಿದಪ್ಪ ಅಂದ್ರೆ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಮಾಡಿದ್ದಾರೆ. ಇವೆಲ್ಲ ನಾಮಧೇಯಗಳು ಕ್ರಿಮಿನಲ್ಲ ಈ
ಮತ್ತೆಲ್ಲ ಬರ್ಸಿದ್ದಾರೆ ಗೊತ್ತಿದೆ. ಪೆನ್ನೆಲ್ಲ ಇವೆಲ್ಲ ಬಳಸಿದ್ದು ಬ್ರಿಟಿಷರ ಕಾಲದಲ್ಲಿ ರಚನೆಯಾಗಿರುವಂಥ ಕಾನೂನುಗಳಿವು. ಕಾನೂನುಗಳ ಹೆಸರುಗಳನ್ನೇ ನಾವು ಮುಂದುವರಿಸ್ಕೊಂಡು ಬರ್ತಿದ್ದೀವಿ. ಅದಕ್ಕೋಸ್ಕರ ನಾವು ಸ್ವತಂತ್ರ ಭಾರತದಲ್ಲಿ ನಮ್ಮದೇ ಆದ ಬೇರೆ ಬೇರೆ ಹೆಸರುಗಳನ್ನು ಇಟ್ಟುಕೊಳ್ಳೋಣ, ಅವರ ಹೆಸರು ಇಟ್ಟಿರುವಂಥ ಹೆಸರುಗಳನ್ನೇ ಕಂಟಿನ್ಯೂ ಮಾಡೋದು ಬೇಡ ಅನ್ನುವಂಥ ಉದ್ದೇಶದಿಂದ ಏನು ಮಾಡಿದಾರಪ್ಪ ಅಂದ್ರೆ ಈ ಕಾನೂನುಗಳ ಹೆಸರನ್ನು ಏನು ಮಾಡಿದಾರೆ, ಬದಲು ಮಾಡಿದಾರ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡನ್ನು ಏನು ಮಾಡಿದಾರಪ್ಪ ಅಂದ್ರೆ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಬದಲಾವಣೆ ಮಾಡಿದ್ದಾರೆ. ಇವು ಮೂರು ಭಾಳ ಇಂಪಾರ್ಟೆಂಟ್ರೆ. ಇವು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವ ಸಾಧ್ಯತೆ ಬಹಳ ಜಾಸ್ತಿ ಇರ್ತದೆ. ಯಾಕಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡನ್ನು ಏನು ಮಾಡಿದ್ದಾರೆ, ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಮಾಡಿದ್ದಾರೆ. ಇನ್ನು ನೋಡ್ರಿ ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದ್ರೆ ಇಂಡಿಯನ್ ಪೆನಲ್ ಕೋಡ್ ಅಂತ ಬರ್ತದೆ. ಭಾರತೀಯ ದಂಡ ಸಂಹಿತೆ. ಪೆನಲ್ ಅಂದ್ರೆ ಏನು, ದಂಡ ಸಂಹಿತೆ ಅಂತ ಬರುತ್ತೆ. ಈ ದಂಡ ಸಂಹಿತೆಯನ್ನು ಭಾರತೀಯ ನ್ಯಾಯ ಸಂಹಿತೆ ಅಂತ ಮಾಡಿದ್ದಾರೆ. ಏನು ಮಾಡಿದಾರೆ, ಭಾರತೀಯ ದಂಡ ಸಂಹಿತೆಯನ್ನು ಭಾರತೀಯ ನ್ಯಾಯ ಸಂಹಿತೆ ಅಂತ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ಕೂಡ ಇಂಪಾರ್ಟೆಂಟ್. ಇವು ಮೂರೇ ಯಾವುದ್ರ ನಾಮಧೇಯವನ್ನು ಏನಂತ ಬದಲು ಮಾಡ್ಯಾರ ಅಂತ ಸ್ಪಷ್ಟವಾಗಿ ತಿಳ್ಕೊಬೇಕು. ಅಲ್ಲಿ ತಂದು ಇಲ್ಲಿ ತಂದು ಅಲ್ಲಿ ಸೇರಿಸೋ ಸಾಧ್ಯತೆ ಜಾಸ್ತಿ ಇರ್ತೈತೆ. ಅದಕ್ಕಾಗಿ ಸ್ಪಷ್ಟವಾಗಿ ತಿಳ್ಕೊರಿ. ಇನ್ನೊಂದು ಕನ್ನಡದಾಗ ಒಂದ್ಸಲ ಆತ ಇಂಡಿಯನ್ ಪೆನಲ್ ಕೋಡ್ ಅಂದ್ರೆ ಭಾರತೀಯ ದಂಡ ಸಂಹಿತೆ, IPC ಅಂತ ಏನು ಕರಿತೀವಿ ನಾವು, ಅದು ಭಾರತೀಯ ದಂಡ ಸಂಹಿತೆ ಅಂತ ಕರೀತಾರೆ. ಅದನ್ನು ಏನಂತ ಭಾರತೀಯ ನ್ಯಾಯ ಸಂಹಿತೆ ಅಂತ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟನ್ನು ಏನಂತ ಮರುನಾಮಕರಣ ಮಾಡಿದಾರಪ್ಪ ಅಂತಂದ್ರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಮಾಡಿದ್ದಾರೆ. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ಸನ್ನು ಏನು ಮಾಡಿದಾರಪ್ಪ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಮಾಡಿದ್ದಾರೆ. ಇದನ್ನು ಮಂಡನೆ ಮಾಡೋರು, ಈ ಥರ ಬದಲಾವಣೆ ಮಾಡಬೇಕು ಅಂತ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲೆಲ್ಲ ಮಂಡನೆಯನ್ನು ಮಾಡಿದವರು ಯಾರಪ್ಪ ಅಂದ್ರೆ ಕೇಂದ್ರ ಗೃಹ ಸಚಿವರಾಗಿರುವ, ಅಂದಿನ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಈ ಮಸೂದೆಯನ್ನು ಮಂಡನೆ ಮಾಡ್ತಾರೆ. ಇದು ಸಂಪೂರ್ಣವಾಗಿ ಪಾಸಾಗಿ ಏನಾಗ್ತದಪ್ಪ ಅಂದ್ರೆ ರಾಷ್ಟ್ರಪತಿಯವರಿಂದ ಸಿಗ್ನೇಚರು ಕೂಡ ಆಗ್ತದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು. ನೆಕ್ಸ್ಟ್ ಏನಾಗುತ್ತೆ ನೋಡಲಿ, ಈ ಕೆಳಗಿನವುಗಳಲ್ಲಿ ಭಾರತದ ಯಾವ ರಾಜ್ಯದಲ್ಲಿ ನಾಂಗ್ ಕ್ರೇಮ್ ಅನ್ನುವಂಥ ಹಬ್ಬವನ್ನು ಆಚರಿಸಲಾಗುತ್ತದೆ ಅನ್ನೋದು ನೋಡ್ತೀವಿ. ನಾಂಗ್ ಕ್ರೇಮ್ ಇದು ಫೆಸ್ಟಿವಲ್ ಇದೆ, ಒಂದು ಹಬ್ಬ ಇದೆ. ಈ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಕ್ವಶನ್ ಕೇಳಿದಾರೆ. ಅವರು ಆಪ್ಷನ್ ಕೊಟ್ಟಿದ್ದಾರೆ, ತಮಿಳುನಾಡು, ಮಧ್ಯಪ್ರದೇಶ, ರಾಜಸ್ಥಾನ, ಮೇಘಾಲಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮೇಘಾಲಯ ಅಂತ ನೋಡ್ತೀವಿ ನಾವು. ಯಾವುದು, ಮೇಘಾಲಯದಲ್ಲಿ ನಾಂಗ್ ಕ್ರೇಮ್ ಫೆಸ್ಟಿವಲನ್ನು ಆಚರಣೆಯನ್ನು ಮಾಡ್ತಾರೆ ಅನ್ನೋಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಇಲ್ಲಿ ನೋಡಲಿ ಯಾವ ಥರ ಹಬ್ಬಗಳಿಗೆ ಯಾವ ರಾಜ್ಯದಲ್ಲಿ ಯಾವ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಅಂತ ತಿಳ್ಕೊಂಡಿರ್ಬೇಕು ನಾವು. ಇಲ್ಲಿ ನೋಡಲಿ ಹಾರ್ನ್ ಬಿಲ್ ಫೆಸ್ಟಿವಲ್ ಅಂತ ಬರುತ್ತೆ. ಈ ಹಾರ್ನ್ ಬಿಲ್ ಫೆಸ್ಟಿವಲನ್ನು ಎಲ್ಲಿ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಏನು ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಹಾರ್ನ್ ಬಿಲ್ ಅನ್ನೋದು ಇದೊಂದು ಪಕ್ಷಿಯ ಹೆಸರಿದೆ. ಇದೊಂದು ಪಕ್ಷಿಯ ಹೆಸರು ಹಾರ್ನ್ ಬಿಲ್ ಫೆಸ್ಟಿವಲ್ ಅಂತ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಣೆಯನ್ನು ಮಾಡ್ತಾರೆ ಅನ್ನೋಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಹೌದು ರೀ, ನಾಗಾಲ್ಯಾಂಡ್ ರಾಜ್ಯದಲ್ಲಿ ಹಾರ್ನ್ ಬಿಲ್ ಫೆಸ್ಟಿವಲ್ ನಡೀತದೆ. ಹಾಗಾದರೆ ನಾಗಾಲ್ಯಾಂಡ್ ರಾಜ್ಯ ಪಕ್ಷಿ ಹಾರ್ನ್ ಬಿಲ್ ಪಕ್ಷಿನ ಅಂತ ಕೇಳಿದ್ರೆ ಅಲ್ಲ. ನಾಗಾಲ್ಯಾಂಡ್ ರಾಜ್ಯ ಪಕ್ಷಿ ಹಾರ್ನ್ ಬಿಲ್ ಅಲ್ಲ. ಯಾವುದಪ್ಪ ಅಂದ್ರೆ ಅರುಣಾಚಲ ಪ್ರದೇಶ ಮತ್ತು ಕೇರಳ ರಾಜ್ಯಗಳ ರಾಜ್ಯ ಪಕ್ಷಿ ಯಾವುದಪ್ಪ ಅಂದ್ರೆ ಹಾರ್ನ್ ಬಿಲ್ ಫೆಸ್ಟಿವಲ್ ನಾಗಾಲ್ಯಾಂಡ್ದಾಗ ನಡೀತೈತಿ ನಿಜ. ಅದರ ಹಾರ್ನ್ ಬಿಲ್ಲು ನಾಗಾಲ್ಯಾಂಡ್ದ ರಾಜ್ಯ ಪಕ್ಷಿ ಅಲ್ಲ. ಅದೇನಪ್ಪ ಅಂದ್ರೆ ಕೇರಳ ಮತ್ತು ಅರುಣಾಚಲ ಪ್ರದೇಶಗಳ ರಾಜ್ಯ ಪಕ್ಷಿ ಯಾವುದಪ್ಪ ಅಂದ್ರೆ ಹಾರ್ನ್ ಬಿಲ್ ರಾಜ್ಯ ಪಕ್ಷಿಯು ಕೇರಳ ಮತ್ತು ಅರುಣಾಚಲ ಪ್ರದೇಶದ ರಾಜ್ಯ ಪಕ್ಷಿಯಾಗಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು. ಹೌದು ರೀ, ಈ ಹಾರ್ನ್ ಬಿಲ್ ಫೆಸ್ಟಿವಲನ್ನು ಅಲ್ಲಿರುವಂಥ ಯಾವ ಬುಡಕಟ್ಟು ಜನಾಂಗ ಆಚರಣೆ ಮಾಡ್ತೈತಿಪ್ಪ ಅಂತಂದ್ರೆ ನಿಶಿ ಎಂಬ ಬುಡಕಟ್ಟು ಜನಾಂಗ ಏನು ಮಾಡ್ತೈತಿಪ್ಪ ಅಂದ್ರೆ ಹಾರ್ನ್ ಬಿಲ್ ಫೆಸ್ಟಿವಲನ್ನು ಆಚರಣೆಯನ್ನು ಮಾಡ್ತೈತಿ. ಹಾರ್ನ್ ಬಿಲ್ ಅನ್ನುವಂಥ ಉದ್ದನೆಯ ಕೊಕ್ಕನ್ನು ಹೊಂದಿರುವಂಥ, ನೀವು ಗೂಗಲ್ದಾಗ ಡೌಟ್ ಇದ್ರೆ ಹೋಗಿ ಸರ್ಚ್ ಮಾಡಿ ಹಾರ್ನ್ ಬಿಲ್ ಬರ್ಡ್ ಅಂತ ಸರ್ಚ್ ಮಾಡಿ ಅದು ಬರ್ತದೆ. ಪಕ್ಷಿ ಹೆಸರು ಯಾವ ಥರ ಉದ್ದಕ್ಕೆ ಹೋಗಿರುವಂಥ ಪಕ್ಷಿ ಇರ್ತದೆ ಅಂತ ನೀವು ಅದನ್ನು ನೋಡ್ಬೋದು. ಆ ಪಕ್ಷಿಗಳನ್ನು ರಕ್ಷಣೆ ಮಾಡಬೇಕು, ಅವು ಅಳಿವಿನಂಚಿನಲ್ಲಿ ಇದಾವೆ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂತಂದ್ರೆ ಈ ಹಾರ್ನ್ ಬಿಲ್ ಫೆಸ್ಟಿವಲನ್ನು ಅಲ್ಲಿ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಣೆಯನ್ನು ಮಾಡ್ತಾರೆ ಅನ್ನೋಂಥದ್ದನ್ನು ತಿಳ್ಕೊಬೇಕು ನಾವು. ನಾಗಾಲ್ಯಾಂಡ್ ಅಂದವ್ರನ್ನ ಫೆಸ್ಟಿವಲ್ ಹಾರ್ನ್ ಬಿಲ್ ಅಂತ ಓದಿ ಹೋಗಿಬಿಡಬಾರ್ದು. ಅದ್ರ ಹಿಂದಿನ ಮುಂದಿನ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಅದನ್ನು ಕೇಳೋ ಬದಲು ಯಾವುದೋ ಒಂದು ಬೇರೆ ಕೇಳಿ ಯಾವುದೋ ರಾಜ್ಯ ಪಕ್ಷಿಪ ಅಂತ ಕೇಳಿದಂದ್ರೆ ಬಟ್ ನಾವು ಇದನ್ನ ಚಾಯ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಅವಾಗ ಫಸ್ಟ್ ಆಪ್ಷನ್ಸೇ ಇದನ್ನ ಇಟ್ಟಿರ್ತಾನೆ. ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ಬಿಟ್ರೆ ಏನಿರ್ತೈತಪ್ಪ ಅಂದ್ರೆ ಯಾವುದೇ ಡೌಟ್ಸ್ಗಳು ಇರೋದಿಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೋದು. ಇಲ್ಲಿ ನೋಡಿ ಓಣಮ್ಮ ಫೆಸ್ಟಿವಲ್ ಅಂತ ಬರ್ತಾವೆ. ಅವೆಲ್ಲ ಎಲ್ಲಿ ಬರ್ತಾವಪ್ಪ ಅಂತಂದ್ರೆ ಕೇರಳದಲ್ಲಿ ಬರ್ತಾವ. ಓಣಮ್ ಯಾವುದಪ್ಪ ಅಂದ್ರೆ ಕೇರಳ
ರಾಜ್ಯದಲ್ಲಿ ನಡೆಯುವಂಥ ಇದೊಂದು ಫೆಸ್ಟಿವಲ್, ಇದೊಂದು ಹಬ್ಬ ಅಂತ. ಒಂದು ಫೆಸ್ಟಿವಲ್ ಅಂದರೆ ಏನು ರೀ ಅಂತ ಬೇಡ, ಫೆಸ್ಟಿವಲ್ ಅಂದ್ರೆ ಒಂದು ಹಬ್ಬ. ಓಣಂ ಹಬ್ಬ ಎಲ್ಲಿ ನಡೀತಿಪ್ಪ ಅಂದ್ರೆ ಇದು ಕೇರಳ ರಾಜ್ಯದಲ್ಲಿ ನಡೀತದೆ ಅನ್ನುವಂಥದ್ದು ನಾವು ತಿಳ್ಕೊತೀವಿ. ಇನ್ನು ನೋಡ್ರಿ ಪೊಂಗಲ್ ಅಂತ ಬರುತ್ತೆ. ಪೊಂಗಲ್ ಎಲ್ಲಿ ನಡೀತೈತಪ್ಪ ಅಂದ್ರೆ, ಈ ಹಬ್ಬ ಎಲ್ಲಿ ನಡೀತೈತಪ್ಪ ಅಂದ್ರೆ ತಮಿಳುನಾಡಿನಲ್ಲಿ ನಡೀತದ ಅನ್ನುವಂಥದ್ದು ನಾವು ತಿಳ್ಕೊಬೇಕು. ಯಾವ್ಯಾವ ರಾಜ್ಯಗಳು, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಹಬ್ಬಗಳು ನಡೀತಾವ ಅನ್ನೋಂಥದ್ದು ಸಂಪೂರ್ಣವಾದ ವಿವರಣೆ. ಹಾಗಾದ್ರೆ ಇನ್ನು ಕರ್ನಾಟಕದಲ್ಲಿ ಯಾವ್ಯಾವ ಹಬ್ಬಗಳು ನಡೀತಾವ್ರಿ ಅನ್ನೋಂಥದ್ದನ್ನು ನೋಡಿದಾಗ ಇಲ್ಲಿ ನೋಡ್ರಿ, ಒಂದನೇದು ಸಂಕ್ರಾಂತಿ ಉತ್ಸವ ಎಲ್ಲಿ ನಡೀತೈತೆ, ಕರ್ನಾಟಕದಲ್ಲಿ ನಡೀತೈತೆ. ಕರಗ ಉತ್ಸವ ಅಂತ ಬರುತ್ತೆ. ಈ ಕರಗ ಉತ್ಸವ ಕರ್ನಾಟಕದಲ್ಲಿ ನಡೀತದೆ. ಹಂಗಾರೆ ಇದು ಎಲ್ಲಿ ನಡೀತಿದ್ರಿ ಕರಗ ಉತ್ಸವ ಅಂತ ಕ್ವಶನ್ ಇರ್ಬೋದು. ಬೆಂಗಳೂರು ಕಡೆ ನಡೀತದೆ ಇದು ಕರಗ ಉತ್ಸವ. ಎಲ್ಲಿ ನಡೀತಿತ್ತು ಅಂದ್ರೆ ಬೆಂಗಳೂರು ಕಡೆಗೆ ನಡೀತದೆ ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ನವರಸಪುರ ಉತ್ಸವ ಅಂತ ಬರುತ್ತೆ. ಇದು ಎಲ್ಲಿ ನಡೀತೈತಿ, ಕರ್ನಾಟಕದ ಯಾವ ಭಾಗದ ನಡೀತೈತೆ ಅಂದ್ರೆ ವಿಜಯಪುರ ಕಡೆ ನಡೀತೈತೆ. ಯಾವ ಕಡೆ ಅಂದರೆ ಬಿಜಾಪುರ ಅಥವಾ ವಿಜಯಪುರ ಕಡೆ ನಡೀತೈತೆ ನವರಸಪುರ ಉತ್ಸವ. ಹಾಗಾದ್ರೆ ಈ ನವರಸಪುರ ಉತ್ಸವ ಯಾವುದಕ್ಕೆ ಸಂಬಂಧಿಸಿದ್ರಿ, ನವರಸಪುರ ಇದ್ರ ಹೆಸರು ಐತ್ರಿ ಅಂದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ರಿ ಅಂತಂದರೆ ಇದು ಸಂಗೀತಕ್ಕೆ ಸಂಬಂಧಿಸಿದ ಹಬ್ಬವಾಗಿದೆ. ನವರಸಪುರ ಉತ್ಸವ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಡೀಪಾಗಿ ಸ್ವಲ್ಪ ಕೇಳ್ಬೋದು ನಾವು. ಯಾವುದಪ್ಪ ಅಂದ್ರೆ ಸಂಗೀತಕ್ಕೆ ಸಂಬಂಧಿಸಿದ ಹಬ್ಬವಾಗಿದೆ. ಇದು ಬಿಜಾಪುರ ಕಡೆ ನಡೀತೈತಿ. ಬಿಜಾಪುರ ಎಲ್ಲಿ ಬರ್ತೈತಿ, ಕರ್ನಾಟಕದಲ್ಲಿ ಬರ್ತದೆ ಅಂತಂದು. ಕರಗ, ನವರಸಪುರ, ಸಂಕ್ರಾಂತಿ ಉತ್ಸವಗಳು ಎಲ್ಲಿ ನಡೀತಾವಪ್ಪ ಅಂದ್ರೆ ಇವು ಕರ್ನಾಟಕದಲ್ಲಿ ನಡೆಯುವಂಥ ಪ್ರಮುಖ ಹಬ್ಬಗಳಾಗಿವೆ ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, 2011 ಭಾರತ ಜನಗಣತಿ ಪ್ರಕಾರ ಏನೈತೆ, ಇಲ್ಲಿ ಅತ್ಯಂತ ಕಡಿಮೆ ಸಾಕ್ಷರತೆಯನ್ನು ಇರುವಂಥ ರಾಜ್ಯ ಯಾವುದು ಅಂತ ತಿಳಿದ. ನಾವು ಇಲ್ಲಿ ಕರೆಕ್ಟಾಗಿ ಕೆಳಗೆ ಇಂಗ್ಲೀಷ್ದಾಗೂ ಕೊಟ್ಟಿವಿ. ಯಾರಿಗೂ ಡೌಟ್ ಇದ್ದವ್ರು ಇಂಗ್ಲೀಷ್ದಾಗೂ ಓದ್ಕೋರಿ. ಅದು ಯಾವಾಗ ಕೇಳಿದಪ್ಪ ಅಂತ ಕೊಟ್ಟು ಚೆನ್ನಾಗಿ ನೋಡ್ಕೋರಿ. ಅದು ಇಂಗ್ಲೀಷ್ದಾಗಿನೂ ಯಾವ ಥರ ಕ್ವಶನ್ಸ್ ಇರ್ತಾವೆ ಅದನ್ನು ನಮ್ಮ ಕನ್ನಡಿಗರ ವಿದ್ಯಾರ್ಥಿಗಳಿಗೆ, ಕನ್ನಡವನ್ನು ಓದುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ನಾವು ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿ ಇಲ್ಲಿ ಕೊಟ್ಟಿವಿ. ಚೆಂದಾಗಿ ಒಂದ್ಸಲ ಇಂಗ್ಲೀಷ್ದಾಗೂ ಓದ್ಕೋತಿದ್ರೆ ನಾವು ವಿಡಿಯೋ ಪಾಸ್ ಮಾಡಿ ಓದ್ಕೋಬೋದು ಅನ್ನೋಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಅತ್ಯಂತ ಕಡಿಮೆ ಸಾಕ್ಷರತೆ ಇರುವಂಥ ರಾಜ್ಯ ಯಾವುದು 2011 ಜನಗಣತಿ ಪ್ರಕಾರ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರ ಅನ್ನೋಂಥದ್ದು ನೋಡ್ತೀವಿ. ಇಲ್ಲಿ ನೋಡ್ರಿ, ಒಂದನೇ ಆಪ್ಷನ್ ಕೊಟ್ಟಾನ ಬಿಹಾರ, ಹಿಮಾಚಲ ಪ್ರದೇಶ, ಆಸಾಮ್, ಅರುಣಾಚಲ ಪ್ರದೇಶ ಅಂತ ಕೊಟ್ಟಾನ. ಇದಕ್ಕೆ ಸರಿಯಾದ ಉತ್ತರ ಅತ್ಯಂತ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಯಾವುದಪ್ಪ ಅಂದ್ರೆ ಬಿಹಾರ ಅಂತ ನೋಡ್ತೀವಿ. ಸರಿಯಾದ ಉತ್ತರ ಯಾವುದಾ, ಬಿಹಾರ ಅನ್ನೋಂಥದ್ದು ಸರಿಯಾದ ಉತ್ತರ. ಹಿಂದೊಂದು ದಿನ ನಳಂದ ವಿಶ್ವವಿದ್ಯಾಲಯ, ತಕ್ಷಶಿಲಾ ವಿಶ್ವವಿದ್ಯಾಲಯ ಅಂತ ದೊಡ್ಡ ದೊಡ್ಡ ಮಹಾವಿಶ್ವವಿದ್ಯಾಲಯ ಇದ್ದಿದ್ದೆಲ್ಲಪ್ಪ ಅಂದ್ರೆ, ನಳಂದ ವಿಶ್ವವಿದ್ಯಾಲಯ ಇದೆಲ್ಲ ಇದ್ದಿದ್ದಿಲ್ಲಪ್ಪ ಅಂದ್ರೆ ಬಿಹಾರ ರಾಜ್ಯ ಆ ಕಡೆ ಇತ್ತು. ಬಟ್ ಇವತ್ತು ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂಥ ರಾಜ್ಯದಲ್ಲಿ ಬಂದು ಯಾವ್ದು ಕೂತೈತಿಪ್ಪ ಅಂತಂದ್ರೆ, ಇಲ್ಲಿ ಯಾವ್ದು ಕೂತೈತಿಪ್ಪ ಅಂದ್ರೆ ಬಿಹಾರ ಕೂತೈತಿ ಅನ್ನೋದನ್ನು ನೋಡ್ತೀವಿ. ಎಷ್ಟು ಪರ್ಸೆಂಟ್ ಸಾಕ್ಷರತೆಯಲ್ಲಿ ಕಡಿಮೆ ಐತ್ರಿ ಅಂದ್ರೆ 47% ಏನೈತಿಪ್ಪ ಅಂದ್ರೆ ಇಲ್ಲಿ ಸಾಕ್ಷರತೆ ಏನೈತಿ ಕಡಿಮೆ ಐತಿ ಅನ್ನೋದು ನೋಡ್ತೀವಿ. 47%. 100 ಜನ ಏನ್ರ ಇದ್ರಂದ್ರೆ ಅದ್ರಾಗ 47 ಮಂದಿ ಅಷ್ಟು ಬಿಹಾರದಾಗ ಎಜುಕೇಟೆಡ್ ಪರ್ಸನ್ ದಾರ. ಇನ್ನು ಉಳಿದಂಥ 53 ಜನ ಏನದಾರಪ್ಪ ಅಂದ್ರೆ ಅನ್ಎಜುಕೇಟೆಡ್ ದಾರ. ಅವರಿಗೆ ಸಾಕ್ಷರತೆಯ ಜ್ಞಾನ ಇಲ್ಲ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಅತಿ ಕಡಿಮೆ ಸಾಕ್ಷರತೆ ಹೊಂದಿದ್ದು ಯಾವುದಪ್ಪ ಅಂದ್ರೆ ಬಿಹಾರ ರಾಜ್ಯ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನು ಹುಡ್ತದೆ. ಹಂಗಾರೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂಥದ್ದು ಯಾವುದು ಅಂತ ಕ್ವಶನ್ ಮೂಡ್ತದೆ. ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂತಂದ್ರೆ ಕೇರಳ ರಾಜ್ಯ ಅಂತ ಬರುತ್ತೆ. ಕೇರಳ ರಾಜ್ಯ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ್ದು. ಭಾಳ ಇಂಪಾರ್ಟೆಂಟ್. ಅತಿ ಕಡಿಮೆ ತಿಳ್ಕೊಂಡಿದ್ದು ಅತಿ ಹೆಚ್ಚಿದ್ದು ನಾವು ತಿಳ್ಕೊಳ್ಬೇಕು. ಅದೇ ರೀತಿಯಾಗಿ ಯಾವ ಥರ ಜನಗಣತಿ ಮೇಲೆ ಯಾವ ಥರ ಮತ್ತೆ ಕ್ವಶನ್ಸ್ ಬರ್ತಾವೆ ಅಂತಂದ್ರೆ, ಜನಸಂಖ್ಯೆ ಅತಿ ಹೆಚ್ಚು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂತಾರೆ ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ಅತಿ ಹೆಚ್ಚು ಜನಸಂಖ್ಯೆ ಇದ್ದಾರೆ. ಅಂದ್ರೆ ಅತಿ ಕಡಿಮೆ ಜನಸಂಖ್ಯೆ ಎಲ್ಲಿದ್ದಾರಪ್ಪ ಅಂತಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಇದ್ದಾರೆ. ಅತಿ ಹೆಚ್ಚು, ಅತಿ ಕಡಿಮೆ ಈ ಥರ ಕಂಪ್ಯಾರಿಸನ್ ಮಾಡಿ ಒಂದಕ್ಕೊಂದು ನಾವು ನೆನ್ಪಿಟ್ಕೊಂಡು ಏನಾಗುತ್ತೆ, ಸರಳವಾಗಿ ನೆನ್ಪಿಟ್ಕೋಬೋದು. ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ್ದು ಕೇರಳ, ಅತಿ ಕಡಿಮೆ ಸಾಕ್ಷರತೆ ಹೊಂದಿದ್ದು ಬಿಹಾರ. ಎಷ್ಟು ಪರ್ಸೆಂಟ್ ಸಾಕ್ಷರತೆ? 47% ಅಂತೇಳಿ ಕೊಟ್ಟಿದ್ದೀನಿ. ಪರ್ಸೆಂಟ್ ಅನ್ನೋದು ನಿಮ್ಗೆ ಆಗಲೇ ಹೇಳಿದ್ದೀನಿ. ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ್ದು ಎಲ್ಲಿಪ್ಪ ಅಂದ್ರೆ ಸಿಕ್ಕಿಂ. ಪಟ್ನಾ ಅತಿ ಕಡಿಮೆ ಜನಸಂಖ್ಯೆ ಅಂದ್ರಪ್ಪ ನಾವು ಗೋವಾಕ್ಕೆ ಬರೋ ಸಾಧ್ಯ ಇರ್ತೈತೆ. ಗೋವಾ ರಾಜ್ಯ ಏನಪ್ಪ ಅಂದ್ರೆ ಅತಿ ಕಡಿಮೆ ವಿಸ್ತೀರ್ಣವನ್ನು ಹೊಂದೈತೆ. ಅದರ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದ್ರೆ ಸಿಕ್ಕಿಂ. ಈಶಾನ್ಯ ರಾಜ್ಯಗಳ ಕಡೆ ಬರ್ತೈತೆ. ಸಿಕ್ಕಿಂ ರಾಜ್ಯ ಎಲ್ಲಿ ಬರ್ತೈತೆಪ್ಪ ಅಂದ್ರೆ ಈಶಾನ್ಯ ರಾಜ್ಯಗಳ ಕಡೆ ಬರ್ತೈತೆ. ಈಶಾನ್ಯ ರಾಜ್ಯ ಸಪ್ತ ಸಹೋದರಿಯ ರಾಜ್ಯ ಅಂತ ಬರ್ತೈತೆ. ಸಪ್ತ ಸಹೋದರಿ ರಾಜ್ಯದೊಳಗೆ ಈಶಾನ್ಯ ರಾಜ್ಯಗಳು ಸಪ್ತ ಸಹೋದರಿ ರಾಜ್ಯಗಳು ಬರ್ತಾವೆ. ಸಪ್ತ ಸಹೋದರಿ ರಾಜ್ಯಗಳು ಸಿಕ್ಕಿಂ ಬರಂಗಿಲ್ಲ. ಸಿಕ್ಕಿಂ ಏನಪ್ಪ ಹೆಬ್ಬಟ್ಟಿನ ಆಕಾರದೊಳಗೆ ಐತಿ. ಇಲ್ಲಿ ಸಿಕ್ಕಿಂ ಏನಂತ ಸಪ್ತ ಸಹೋದರಿ ರಾಜ್ಯಗಳಿಗೆ ಏನಪ್ಪ ಅಣ್ಣ ಅಂತ ಕರೀತಾರೆ. ಇದನ್ನು ಸಿಕ್ಕಿಮನ್ನು ಸಪ್ತ ಸಹೋದರಿ ರಾಜ್ಯಗಳು ಬರಂಗಿಲ್ಲ. ಸಪ್ತ ಅಂದರೆ 7 ಈಶಾನ್ಯ ರಾಜ್ಯಗಳು ಬರ್ತಾವೆ.
ಅದಾವ. ಅದು ಈಶಾನ್ಯ ರಾಜ್ಯಗಳು ಇರುವಷ್ಟು ಅದಾವು, 8 ಅದಾವ ಸಿಕ್ಕಿಮನ್ನು ಸೇರಿಸಿ. ಬಟ್ ಯಾವುದಪ್ಪ ಅಂದ್ರೆ ಸಿಕ್ಕಿಮ ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಬರುವುದಿಲ್ಲ ಅನ್ನೋ ಸ್ಪಷ್ಟವಾಗಿ ತಿಳ್ಕೊಬೇಕು. ಒಂದ್ಸಲ ಮ್ಯಾಪ್ ನೋಡಿ ಸಿಕ್ಕಿಂ ಎಲ್ಲಿ ಬರ್ತೈತಿ ಅದು ಮ್ಯಾಪ್ ನೋಡ್ರಿ ಹಾಕೋಲಕ್ಕೆ ನೆನ್ಪಿಟ್ಕೊ. ಓದಿನಲ್ಲಿಯೇ ಅತ್ಯಂತ ಪರಿಣಾಮಕಾರಿಯಾದ ಓದು ಯಾವುದಪ್ಪ ಅಂದ್ರೆ ಮ್ಯಾಪ್ ರೀಡಿಂಗ್. ಮ್ಯಾಪನ್ನು ನೋಡೋದ್ರ ಮೂಲಕ, ಮ್ಯಾಪನ್ನು ಇದನ್ನು ಮಾಡೋದ್ರ ಮೂಲಕ ಅಧ್ಯಯನವನ್ನು ಮಾಡಿದ್ರೆ ಅತ್ಯಂತ ನಾವು ಸರಳವಾಗಿ ಏನು ಮಾಡ್ಬೋದು, ನೆನಪಿಟ್ಕೊಳ್ಬೋದು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನೋಡ್ರಿ, ಲಿಂಗಾನುಪಾತ ಅತಿ ಹೆಚ್ಚು ಹೊಂದಿದ್ದು. ಲಿಂಗಾನುಪಾತ ಅತಿ ಹೆಚ್ಚು ಹೊಂದಿದೆ ಎಲ್ಲಿಪ್ಪ ಅಂತಂದ್ರೆ ಲಿಂಗಾನುಪಾತ ಕೇರಳದಲ್ಲಿ. ಲಿಂಗಾನುಪಾತ ಅತಿ ಹೆಚ್ಚು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದ್ರೆ ಕೇರಳ. ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ್ದು ಯಾವುದಪ್ಪ ಅಂದ್ರೆ ಅಲ್ಲಿಯೂ ಕೇರಳ ಸ್ವಲ್ಪ ಎಲ್ಲದ್ರೊಳಗೆ ಮುಂದೈತಿ ಅನ್ನೋದು ನಮ್ಮ ಮನಸ್ಸಿನಾಗ ಇರಬೇಕು. ಅಂದಿಟ್ಟು ಏನೂ ಗೊತ್ತಾಗಲಿಕ್ಕೆ ಕೇರಳನೇ ಹಾಕೋಟ್ ಕೆಪಾಸಿಟಿ ಇರಬೇಕು, ಅಟ್ಟರೆ ಓದಬೇಕು. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದ್ರೆ ಹರಿಯಾಣದಲ್ಲಿ ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದಾರ ಅನ್ನೋಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಅಂತ ನೋಡ್ತೀವಿ ನಾವು. ನೆಕ್ಸ್ಟ್ ಯಾವುದು ಬರ್ತದಪ್ಪ ಅಂತಂದ್ರೆ, ನೆಕ್ಸ್ಟ್ ಕ್ವಶನ್ ಯಾವುದು ಬರ್ತದೆ ಅನ್ನೋದನ್ನು ಸಂಪೂರ್ಣವಾಗಿ ನಾವು ಅಧ್ಯಯನವನ್ನು ಮಾಡಿದರೆ ನೆಕ್ಸ್ಟ್ ಕ್ವಶನ್ ಯಾವುದು ಬರ್ತದೆ ಅಂತ ನೋಡಿ. ರಾಧಾ ಶ್ರೀಧರ್ ಅವರು ಈ ಕೆಳಗಿನ ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ರಾಧಾ ಶ್ರೀಧರ್ ಅನ್ನುವಂಥ ವ್ಯಕ್ತಿ ಬರ್ತಾರೆ. ಇವರು ಯಾವ ರಾಷ್ಟ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳ್ತೀವಿ ನಾವು. ಇಲ್ಲಿ ನೋಡ್ರಿ, 1ನೇ ಆಪ್ಷನ್ ಕೊಟ್ಟಾನ ಕಥಕ್ ಕೊಟ್ಟಾನ, 2ನೇ ಆಪ್ಷನ್ ಕೊಟ್ಟಾನ ಮಣಿಪುರಿ ಅಂತ ಕೊಟ್ಟಾನ, 2ನೇ ಆಪ್ಷನ್ ಯಾವ್ದ ಮಣಿಪುರಿ ಅಂತ ಕೊಟ್ಟಾನ, 3ನೇದು ಯಾವುದಪ್ಪ ಅಂದ್ರೆ ಸತ್ರಿಯ ಅಂತ ಕೊಟ್ಟಾನ, 3ನೇದು ಯಾವುದಪ್ಪ ಅಂದ್ರೆ ಸತ್ರಿಯ ಅಂತ ಕೊಟ್ಟಾನ, 4ನೇದು ಯಾವುದಪ್ಪ ಅಂದ್ರೆ ಭರತನಾಟ್ಯ ಅಂತ ಕೊಟ್ಟಾನ, 4ನೇದು ಯಾವುದಪ್ಪ ಅಂದ್ರೆ ಭರತನಾಟ್ಯ ಅಂತ ಕೊಟ್ಟಾನ. ತಿಳಿಯಾಟೈತಿ. ಈಗ ರಾಧಾ ಶ್ರೀಧರ್ ಅವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ, ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತಂದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಭರತನಾಟ್ಯ. ಹಂಗಾರ ಭರತನಾಟ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ನಾವು. ಭರತನಾಟ್ಯದ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿರೋದು. ಹಂಗಾರ ಭರತನಾಟ್ಯ ಯಾವ ರಾಜ್ಯದ ನೃತ್ಯ ಅಂತ ನೋಡಿದ್ರೆ ಇದು ತಮಿಳುನಾಡಿನ ರಾಜ್ಯ ನೃತ್ಯವಾಗಿದೆ. ಯಾವ ರಾಜ್ಯಪ್ಪ ಅಂದ್ರೆ TN ಅಂದ್ರೆ ತಮಿಳುನಾಡಿನ ರಾಜ್ಯ ನೃತ್ಯವಾಗಿದೆ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾವುದಪ್ಪ ಅಂದ್ರೆ ರಾಧಾ ಶ್ರೀಧರನ್ ಅವರು ಯಾವ ರಾಜ್ಯಕ್ಕೆ ಯಾವ ನೃತ್ಯಕ್ಕೆ ಸಂಬಂಧಿಸಿದಾರೆಪ್ಪ ಅಂತಂದ್ರೆ ಭರತನಾಟ್ಯ ಅಂತ ಕೊಟ್ಟಿದ್ದೀವಿ. ನೆಕ್ಸ್ಟ್ ಸ್ಲೈಡೆಲ್ಲ ಸಂಪೂರ್ಣ ವಿವರಣ ಕೊಟ್ಟಿದ್ದೀವಿ ನೋಡಿ. ರಾಧಾ ಶ್ರೀಧರನ್ ಭರತನಾಟ್ಯ ಯಾವ ರಾಜ್ಯಪ್ಪ ಅಂದ್ರೆ ತಮಿಳುನಾಡು ರಾಜ್ಯ ಅಂತ ನೋಡ್ತೀವಿ. ನೆಕ್ಸ್ಟ್ ಅಂದ್ರೆ ರವಿಶಂಕರ್ ಸೀತಾರ ವಾದಕರು. ಇದು ವಾದಕರು ಯಾರ ಈ ಥರ ಕೇಳೋ ಕ್ವಶನ್ಸ್ ಚಾನ್ಸಸ್ ಜಾಸ್ತಿ ಇರ್ತದೆ. ಇಲ್ಲಪ್ಪ ಅಂದ್ರೆ ರವಿಶಂಕರ್ ಅಂತ ಬರ್ತಾರೆ. ಯಾರಪ್ಪ ಅಂದ್ರೆ ಸೀತಾರ ವಾದಕರು. ಇವ್ರು ಯಾವ ವಾದಕರು ಅಂತ ಕೇಳ್ತಾರೆ, ರವಿಶಂಕರ್ ಅವರು ಸೀತಾರ ವಾದಕರು. ಇನ್ನು ಕುಚಿಪುಡಿ ಯಾವ ರಾಜ್ಯದ ನೃತ್ಯವಾಗಿದೆಪ್ಪ ಅಂದ್ರೆ ಆಂಧ್ರ ಪ್ರದೇಶ. ಕುಚಿಪುಡಿ ಆಂಧ್ರ ಪ್ರದೇಶದ ರಾಜ್ಯ ನೃತ್ಯವಾಗಿದೆ ಅನ್ನೋದು ನೋಡ್ತೀವಿ. ಮೋಹಿನಿ ಅಟ್ಟಂ ಕಥಕ್ಕಳ್ಳಿ ಯಾವುದಪ್ಪ ಅಂದ್ರೆ ಕೇರಳ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯಗಳು. ಇಲ್ಲಿ ನೋಡ್ರಿ, ಕಥಕ್ ಅಂತ ಬರ್ತೈತಿ, ಕಥಕ್ಕಳ್ಳಿ ಅಂತ ಬರ್ತೈತಿ. ಈ ಎರಡು ಡೌಟ್ ಇಡಿಸ್ತಾವ, ಕಥಕ್ ಯಾವ್ದು ಕಥಕ್ಕಳ್ಳಿ ಯಾವ್ದು ಅಂತ ಹೆಂಗೆ ನೆನ್ಪಿಡ್ಬೋದಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಕಥಕ್ಕಳ್ಳಿ ಲಾಸ್ಟ್ ಳಿ ಬಂದೈತಿ, ಇಲ್ಲಿ ಳ ಬಂದೈತಿ, ಳಿ ಬಂದೈತಿ. ಹಂಗಾರ ಇಲ್ಲಿ ಕೇರಳ ಲಾಸ್ಟಕ್ಕೆ ಳ ಬಂದೈತಿ, ಕಥಕ್ಕಳ್ಳಿ ಳಿ ಲಾಸ್ಟಕ್ಕೆ ಕೇರಳ ಳ ಬಂದೈತಿ. ಅದಕ್ಕೆ ಕಥಕ್ಕಳ್ಳಿ ಬಂದ್ರೆ ಕೇರಳ ಈ ಥರ ನೆನ್ಪಿಡ್ಬೇಕು ನಾವು ಕಂಪ್ಯಾರಿಸನ್ ಮಾಡಿ. ಇಲ್ಲಿ ನೋಡ್ರಿ, ಕಥಕ್ ಅಂತ ಬರ್ತೈತಿ, ಕಥಕ್ ಅಂತ ಬರ್ತೈತಿ. ಇಲ್ಲಿ ಕೆಳಗಡೆ ಐತಿ ನೋಡ್ರಿ, ಕಥಕ್ ಅಂತ ಬರ್ತೈತಿ. ಕಥಕ್ ಯಾವಪ್ಪ ಅಂದ್ರೆ ಉತ್ತರ ಪ್ರದೇಶದ್ದು. ಯಾವ ರಾಜ್ಯದ್ದು? ಉತ್ತರ ಪ್ರದೇಶ. ಕಥಕ್ಕಳ್ಳಿ ಇಳಿ ಬಂತಂದ್ರೆ ಕೇರಳ, ಕಥಕ್ ಬಂತಂದ್ರೆ ಉತ್ತರ ಭಾರತ ಅಥವಾ ಉತ್ತರ ಪ್ರದೇಶ ಅನ್ನುವಂಥದ್ದು ನಾವು ನೋಡ್ತೀವಿ. ಇಲ್ಲಿ ನೋಡಿ, ಯಕ್ಷಗಾನ ಅತ್ಯಂತ ಜನಪ್ರಿಯವಾಗಿದೆ ನಮ್ಮ ಕರ್ನಾಟಕದಲ್ಲಿ. ಯಕ್ಷಗಾನ ಮೂಡನಪಾಯ, ಪಡುವಣಪಾಯ, ಈ ಥರ ತೆಂಕತಿಕ್ಕು, ಬಡಗತಿಟ್ಟು ಅಂತೇಳಿ ಈ ಥರ ಬರ್ತಾವ ಅನ್ನೋದು ನೋಡ್ತೀವಿ. ಯಕ್ಷಗಾನದ ವಿಧಗಳು ಬರ್ತಾವೆ, ಡೊಳ್ಳು ಕುಣಿತ ಎಲ್ಲ ಇವೆಲ್ಲ ಬರುವಂಥದ್ದು ಯಕ್ಷಗಾನದ ವಿಧಗಳಲ್ಲಿ ಬರುವಂಥವು. ಇದು ಯಕ್ಷಗಾನ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂಥ ನಮ್ಮ ಹೆಮ್ಮೆಯ ನಮ್ಮ ರಾಜ್ಯ ಕರ್ನಾಟಕಕ್ಕೆ ಸಂಬಂಧಿಸಿದ ಯಾವುದಪ್ಪ ಅಂದ್ರೆ ಯಕ್ಷಗಾನ. ಕರ್ನಾಟಕದ ರಾಜ್ಯ ನೃತ್ಯ ಯಾವುದಪ್ಪ ಅಂದ್ರೆ ಯಕ್ಷಗಾನ ಅಂತ ನಾವು ನೋಡ್ತೀವಿ. ನೆಕ್ಸ್ಟು ಶಾಸ್ತ್ರೀಯ ಅಂತಂದು ಬರ್ತದೆ. ಶಾಸ್ತ್ರೀಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದಪ್ಪ ಅಂದ್ರೆ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯ. ಹಂಗಾರ ನಮ್ಮ ಮನಸ್ಸಿನಾಗ ಇನ್ನೊಂದು ಪ್ರಶ್ನೆ ಮೂಡ್ತೈತಿ, ಹಾಗಾದ್ರೆ ಶಾಸ್ತ್ರೀಯ ನೃತ್ಯಗಳು ಎಷ್ಟು ಅದಾವ ಅಂತೇಳಿ ಮನಸ್ಸಿನಾಗ ಮೂಡ್ತೈತಿ. ಶಾಸ್ತ್ರೀಯ ನೃತ್ಯಗಳು ಎಷ್ಟು ಅದಾವ? ಶಾಸ್ತ್ರೀಯ ನೃತ್ಯಗಳು ಎಷ್ಟು ಅದಾವಪ್ಪ ಅಂದ್ರೆ 8 ಅದಾವ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋ ಸಾಧ್ಯತೆ ಇರ್ತೈತಿ. ಇನ್ನು ಎರಡನೇದು ಯಾವುದಪ್ಪ ಅಂದ್ರೆ ಇಲ್ಲಿ ಶಾಸ್ತ್ರೀಯ ಭಾಷೆಗಳು ಎಷ್ಟು ಅದಾವಪ್ಪ ಅಂದ್ರೆ 6 ಅದಾವ. ನೋಡ್ರಿ, ಶಾಸ್ತ್ರೀಯ ಭಾಷೆಗಳು ಬಂದ್ರೆ 6 ಅದಾವ. ಅದ್ರಾಗೂ ಕರ್ನಾಟಕದ ಐತಿ. ಶಾಸ್ತ್ರೀಯ ಭಾಷೆಗಳು ಬಂದರೆ ಎಷ್ಟು ಅದಾವು? 6 ಅದಾವ. ಅದು ಶಾಸ್ತ್ರೀಯ ನೃತ್ಯಗಳು ಬಂದಂದ್ರೆ 8 ಶಾಸ್ತ್ರೀಯ ನೃತ್ಯಗಳು ಅದಾವೆ. ಭಾಳ ಇಂಪಾರ್ಟೆಂಟ್ರೆ ಇಲ್ಲಿ ನೋಡಿ, ಸ್ವಲ್ಪ ಮಿಸ್ಟೇಕ್ ಮಾಡ್ಕೊ ಜಾಸ್ತಿ ಇದೆ. ಶಾಸ್ತ್ರೀಯ ನೃತ್ಯ ಅಂತಂದ್ರೆ 8 ನೃತ್ಯಗಳು ಅದಾವೆ. ಈಗ ಎಲ್ಲ ಕುಚಿಪುಡಿ ಅದನ್ನೆಲ್ಲ ಹೇಳಲಿ, ಊನಿಯಟ್ಟಮ್ಮ ಈ ಥರ ಹೇಳಿ ಅಂಥವು ಶಾಸ್ತ್ರೀಯ ನೃತ್ಯಗಳು ಎಟ್ಟದಾವೆ 8 ಅದಾವೆ. ಅದು ಶಾಸ್ತ್ರೀಯ ಭಾಷೆಗಳು ಎಟ್ಟದವಪ್ಪ ಅಂದರೆ 6 ಅದಾವೆ. ನಮ್ಮ ಇಂಡಿಯಾದಾಗ ಟೋಟಲ್ ಅಧಿಕೃತ ಭಾಷೆಗಳು ಎಷ್ಟು ಅದಾವಪ್ಪ ಅಂದರೆ 22 ಸಂವಿಧಾನಬದ್ಧವಾಗಿರುವಂಥ ಅಧಿಕೃತ ಭಾಷೆಗಳದಾವೆ. 22 ಭಾಷೆಗಳದಾವೆ ಸಂವಿಧಾನದಾಗ ಉಲ್ಲೇಖ ಇರುವಂಥ ಭಾಷೆಗಳು. 22 ಭಾಷೆಗಳಿದಾವೆ ಅನ್ನೋಂಥದ್ದು ನಾವು ಸ್ಪಷ್ಟವಾಗಿ ಕೊಡ್ಬೋದು. ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಕ್ವಶನ್ ಏನಪ್ಪ ಅಂತಂದ್ರೆ, ಯಾವುದೇ ಒಂದು ನೋಟಿನ ಮೇಲೆ ಈಗ ಫಾರ್ ಎಕ್ಸಾಂಪಲ್ 10 ರೂಪಾಯಿ ನೋಟ್ ಆಗಿರ್ಬೋದು, 20 ರೂಪಾಯಿ ನೋಟ್ ಆಗಿರ್ಬೋದು, ಅದು 100 ರೂಪಾಯಿ ನೋಟ್ ಆಗಿರ್ಬೋದು, ಆ ನೋಟಿನ ಮೇಲೆ ಎಷ್ಟು ಭಾಷೆಗಳಲ್ಲಿ ಬರೆದಿರಲಾಗಿರುತ್ತದೆ ಅನ್ನೋದನ್ನು
ತಾವು ಒಂದ್ಸಲ ನೋಡ್ಬೋದು ಅಂತ ನೋಡಿ ಕ್ವಶನನ್ನು ಕಮೆಂಟ್ ಹಾಕ್ಬೋದು ಅನ್ನೋಂಥದ್ದು ಇದು ಸ್ಪರ್ಧಾರ್ಥಿಗಳಿಗೆ ನನ್ನ ಕ್ವಶನ್ ಅನ್ನೋಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನೋಡಿ, ರಾಷ್ಟ್ರಧ್ವಜದ ಅಗೌರವ ಭಾರತ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿರುವ ಈ ಕೆಳಗಿನ ಯಾವ ಮೂಲಭೂತ ಕರ್ತವ್ಯದ ಉಲ್ಲಂಘನೆಯಾಗಿದೆ? ರಾಷ್ಟ್ರಧ್ವಜಕ್ಕೆ ನಾವು ಗೌರವವನ್ನು ಕೊಡದೇ ಇರುವಂಥದ್ದು, ರಾಷ್ಟ್ರಧ್ವಜಕ್ಕೆ ಅಗೌರವವನ್ನು ಸೂಚಿಸುವಂಥದ್ದು ಯಾವುದಕ್ಕೆ ಸಂಬಂಧಿಸಿದ ಮೂಲಭೂತ ಕರ್ತವ್ಯಗಳು ಎಲ್ಲಿ ಬರ್ತಾವ? ಮೂಲಭೂತ ಕರ್ತವ್ಯಗಳು ಎಲ್ಲಿ ಬರ್ತಾವಪ್ಪ ಅಂದ್ರೆ 51 ಎ ವಿಧಿಯೊಳಗೆ ಬರ್ತಾವೆ. 51 ಎ ವಿಧಿಯೊಳಗೆ ಬರ್ತಾವೆ. ನಾವು ಹಿಂದಿನ ತರಗತಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಯಾವಾಗ ಸೇರ್ಪಡೆ ಮಾಡಿದ್ರು? ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡುವ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಿದೆವು ಅಂತ ನೋಡ್ತೀವಿ. ಸಂವಿಧಾನದ ಮೂಲ ರಚನೆಯಲ್ಲಿ ಮೂಲಭೂತ ಕರ್ತವ್ಯಗಳು ಇದ್ದುವ ಅಂತಂದ್ರೆ ಮೂಲ ಸಂವಿಧಾನದಲ್ಲಿ ಏನಿದ್ರಿಕಿಲ್ಲ, ಮೂಲಭೂತ ಕರ್ತವ್ಯಗಳು ಇದ್ರಿಕಿಲ್ಲ. ಅದನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ನಾವು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ದೀವಿ ಅಂತ ಸ್ಪಷ್ಟವಾಗಿ ನಾವು ಹಿಂದಿನ ವಿಡಿಯೋ ನೀವು ಯಾರು ನೋಡಿರ್ತಿರ್ಲಿ ಅವ್ರಿಗೆ ಗೊತ್ತಿರ್ತೈತಿ. ನೋಡಲಿ, ಮೂಲಭೂತ ಯಾವುದಪ್ಪ ಅಂದ್ರೆ ರಾಷ್ಟ್ರಧ್ವಜವನ್ನು ಅಗೌರವ, ರಾಷ್ಟ್ರಧ್ವಜವನ್ನು ಗೌರವಿಸದೇ ಇರುವುದು ಯಾವ ಮೂಲಭೂತ ಕರ್ತವ್ಯದ ಉಲ್ಲಂಘನೆ ಆಗ್ತದೆಪ್ಪ ಅಂದ್ರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅನುಚ್ಛೇದ 51 ಎ ಬರ್ತೈತೆ. 51 ಎನ ವಿಧಿಯನ್ನು ನಾವು ಸೇರ್ಪಡೆ ಮಾಡಿದ್ವಿ. ಇದ್ರಾಗ ಮತ್ತೊಂದು ಎ ಬರ್ತೈತಪ್ಪ, ಇದು 51 ಎ ಅನ್ನುವಂಥ ವಿಧಿಯಲ್ಲಿ ಬರ್ತದೆ ಅನ್ನೋದು ನೋಡ್ತೀವಿ. ಇಷ್ಟೊಂದು ಡೀಪಾಗಿ ಓದಬೇಕಂದ್ರೆ ಅಂದರೆ ಕ್ವಶನ್ಗಳು ಡೀಪಾಗಿ ಬರ್ತಿರ್ತಾವೆ. ಅದು ಕೇಳಿರುವಂಥ ಪ್ರಶ್ನೆ ನಾವೇನು ಸೃಷ್ಟಿ ಮಾಡಿರುವಂಥ ಪ್ರಶ್ನೆ ಅಲ್ಲ, ಅದು ಆಲ್ರೆಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಯಥಾ ಪ್ರಕಾರವಾಗಿ ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ತಂದು ಹಾಕಿದ್ದೀವಿ ಅನ್ನೋದು ನೋಡ್ತೀವಿ. ನಮ್ಮ ಸಂವಿಧಾನದ ಬಗ್ಗೆ ಆಲ್ರೆಡಿ ಗೊತ್ತೈತಿ. 3ನೇ ಭಾಗ ಯಾವುದ್ರ ಬಗ್ಗೆ ಹೇಳ್ತೈತಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು. ಇಲ್ಲಿ ಕ್ವಶನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಈ ಏರಿಯಾದಾಗ ಕ್ವಶನ್ ಹಾಕತ್ತೆ ಸಂವಿಧಾನದಾಗ, ಇಂಪಾರ್ಟೆಂಟ್ ಕ್ವಶನ್ ಹಾಕೋ ನೆನ್ಪಿಟ್ಕೋರಿ. ಇಲ್ಲಿ ಭಾಗ 3 ಯಾವುದ್ರ ಬಗ್ಗೆ ಹೇಳ್ತೈತಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತೈತಿ. ಭಾಗ 4 ಯಾವುದ್ರ ಬಗ್ಗೆ ಹೇಳ್ತೈತಪ್ಪ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತದನ್ನಂತ ನೋಡ್ತೀವಿ. ಭಾಗ 4 ಮೂಲಭೂತ ಕರ್ತವ್ಯಗಳು. ಸಂವಿಧಾನದಾಗ ಎಷ್ಟು ಮೂಲಭೂತ ಕರ್ತವ್ಯಗಳು ಅದಾವ್ರಿ? ಸಂವಿಧಾನದಾಗ 11 ಮೂಲಭೂತ ಕರ್ತವ್ಯಗಳದಾವ. ಮೂಲಭೂತ ಕರ್ತವ್ಯವನ್ನು 42ನೇ ತಿದ್ದುಪಡಿ ಮಾಡಿ ಸೇರಿಸಿದ ಟೈಮ್ದಾಗ 10 ಮೂಲಭೂತ ಕರ್ತವ್ಯಗಳಿದ್ದು, ಆ ನಂತರ 2002ರಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಒಂದು 11ನೇ ಮೂಲಭೂತ ಕರ್ತವ್ಯವಾಗಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವುದು ಆಯಾ ಪಾಲಕರ ಪೋಷಕರ ಕರ್ತವ್ಯ ಅನ್ನೋದನ್ನ ನಮ್ಮ ಸಂವಿಧಾನದಾಗ ಸೇರಿಸ್ತೀವಿ ಅನ್ನೋದನ್ನ ನೋಡ್ತೀವಿ. 86ನೇ ತಿದ್ದುಪಡಿ ಮಾಡ್ತೀವಿ. ಅದಕ್ಕೆ 2002ರಾಗ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡೋದು ಪಾಲಕರ ಮತ್ತು ಪೋಷಕರ ಆದ್ಯ ಕರ್ತವ್ಯ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ನೋಡಿದಾಗ ಯಾವುದು ಬರ್ತದಪ್ಪ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಆಜ್ಞಾಪತ್ರ ಅಲ್ಲ? ಆಜ್ಞಾಪತ್ರ ಕನ್ನಡದಾಗ ಐತಿ, ರೀಟ್ ಅಲ್ಲ. ಇಂಗ್ಲೀಷ್ದಾಗ ಎಂತಾರಪ್ಪ ಅಂದ್ರೆ ಅವಾಗ ರೀಟ್ ಅಂತಾರೆ. ಸಂವಿಧಾನದ 32ನೇ ವಿಧಿಯಲ್ಲಿ 32ನೇ ವಿಧಿ ಭಾಳ ಇಂಪಾರ್ಟೆಂಟ್. 32ನೇ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನಂತಾರಪ್ಪ ಅಂದ್ರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ. ಏನಂತಾರಪ್ಪ ಅಂದ್ರೆ ಇದು ಭಾಳ ಸಲ ಕೇಳೋ ಚಾನ್ಸಸ್ ಐತ್ರಿ, ಕೇಳ್ಯಾನ ಇದನ್ನು. ಸಂವಿಧಾನದ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ. ಯಾರು ಕರೆದಾರ ಅಂತ ಕೇಳ? ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕರೆದಾರ. ಇದನ್ನ ಯಾಕೆ ಕರೆದಾರಪ್ಪ ಅಂದ್ರೆ 32ನೇ ವಿಧಿಯೊಳಗೆ ಅಂಥದ್ದು ಏನೈತಿ ಅಂದ್ರೆ 32ನೇ ವಿಧಿಯೊಳಗೆ ಏನೈತಪ್ಪ ಅಂದ್ರೆ ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಂತ ಕರಿತೀವಿ ನಾವು. ಸಂವಿಧಾನಬದ್ಧ ಪರಿಹಾರದ ಹಕ್ಕು. ಈ 32ನೇ ವಿಧಿ ಅಡಿಯೊಳಗೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ 5 ರೀಟ್ಗಳನ್ನು ಹೊರಡಿಸ್ತೀವಿ. ಈ 5 ರೀಟ್ಗಳಲ್ಲಿ ಯಾವ ರೀಟ ಇಲ್ಲಿ ಕೊಟ್ಟಿರುವಂಥ ರೀಟ್ಗಳಲ್ಲಿ ತಪ್ಪಾಗಿದೆ ಅಂತ ಕೊಟ್ಟಾನ. 3 ರೀಟ್ ಸರಿಯಾದದ್ದು ಕೊಟ್ಟಾನು, 1 ತಪ್ಪು ಕೊಟ್ಟಾನ. ಯಾವ್ದು ಅಲ್ಲ ಅಂತ ಕೇಳ್ತಾನ. ಯಾವ್ದು ಅಲ್ಲ ಅನ್ನೋದನ್ನ ಸ್ಪಷ್ಟ ನೋಡ್ರಿ. ಕೋವಾರಂಟ್ ಅನ್ನೋ ಸಂವಿಧಾನದಾಗ ಐತಿ ರೀಟ್ 5 ರೀಟ್ಗಳಲ್ಲಿ. ಇನ್ನು ಜ್ಯೂಸ್ ಸೋಲಿಯತ್ ಐತ್ಲೆ, ಈ ರೀಟ್ ಏನು ಮಾಡಲ್ಲ ಇಲ್ಲ. ಅದಕ್ಕಾಗಿ ಇದ ಸರಿಯಾದ ಉತ್ತರ ಆಗ್ತತಿ. ಈ ರೀಟ ಸಂವಿಧಾನದಾಗ ಇಲ್ಲ, ಅದಕ್ಕಾಗಿ ಇದ ಸರಿಯಾದ ಉತ್ತರ ಆಗತ್ತೆ. ಹೇಬಿಯಸ್ ಕಾರ್ಪಸ್ ಅಂತಂದು ಬರ್ತೈತಿ, ಅದೈತಿ ರೀಟ್. ಪ್ರೊಹಿಬಿಷನ್ ಅಂತ ಐತಿ, ಈ ರೀಟ್ ಐತಿ. ಹಂಗಾರೆ ನಾವು ರೀಟ್ ಬಗ್ಗೆ ಸಂವಿಧಾನದಾಗಿರೋ ರೀಟ್ ಬಗ್ಗೆ 32ನೇ ವಿಧಿ ಬಗ್ಗೆ ಓದೋದು ಭಾಳ ಇಂಪಾರ್ಟೆಂಟ್. ಹಂಗಾರೆ 32ನೇ ವಿಧಿಯೊಳಗೆ ಯಾವ್ಯಾವ ರೀಟ್ಗಳದಾವ ಅಂತ ನೋಡಿದ್ವಿ. ಬರೀ ಯಾವ್ದು ಎಷ್ಟು ರೀಟ್ಗಳದಾವ ತಿಳಿ 5 ರೀಟ್ಗಳದಾವು ಅಂತ ನೋಡಿದ್ವಿ. ಆ 5 ರೀಟ್ಗಳು ಯಾವ, ಆ ರೀಟ್ಗಳಿಗೆ ಯಾವ್ದು ಹಂಗಂದ್ರೆ ಏನು, ಯಾವುದಕ್ಕಂದು ಬಳಸ್ತಾರ ಅನ್ನೋದು ಸ್ಪಷ್ಟವಾಗಿ ತಿಳ್ಕೊಬೇಕು. ಇಲ್ಲಿ ನೋಡ್ರಿ ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ರೀಟ್ಗಳ ಬಗ್ಗೆ ನೋಡೋಣ. ನೋಡಪ್ಪ ಯಾವಪ್ಪ ಅಂದ್ರೆ ಹೇಬಿಯಸ್ ಕಾರ್ಪಸ್ ಅಂತ ಅನ್ನೋದು ಮೊದಲನೇ ರೀಟ್. ಯಾವಪ್ಪ ಅಂದ್ರೆ ಹೇಬಿಯಸ್ ಕಾರ್ಪಸ್. ಅದು ಕನ್ನಡದಾಗ ಏನಂತಾರಪ್ಪ ಅಂದ್ರೆ ಬಂದಿ ಪ್ರತ್ಯಕ್ಷೀಕರಣ ಅಂತ. ಈ ರೀಟನ್ನು ಎದಕ್ಕೆ ಹೊರಡಿಸ್ತಾರ್ರಿ ಸರಿ ಅಂತಂದ್ರೆ, ಎದಕ್ಕೆ ಹೊರಡಿಸ್ತಾರಪ್ಪ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಬಂಧಿಸಿದ 24 ಗಂಟೆಯೊಳಗಾಗಿ ಏನು ಮಾಡಬೇಕು? ನ್ಯಾಯಾಲಯದ ಮುಂದೆ, ನ್ಯಾಯಾಧೀಶರ ಮುಂದೆ ಆ ವ್ಯಕ್ತಿಯನ್ನು ಹಾಜರುಪಡಿಸ್ಬೇಕು. ಬಂಧನದ ಉದ್ದೇಶವನ್ನು ಪೊಲೀಸರು ಹೇಳಬೇಕು. ಬಂಧಿಸಿ ಆತನನ್ನು 2-3 ದಿವಸ ಅಂತ ಇಟ್ಕೊಂಡು ಕೊಡಂಗಿಲ್ಲ. ಆದರೆ ಇನ್ನೊಂದು ಕ್ವಶನ್ ಬರ್ತೈತಿ,
ಸರ್ ಬಂಧಿಸಿದ 24 ಕಂಡೀಷನ್ 24 ಗಂಟೆ ಹೋಗಿ ಎನಿ ಕಂಡೀಷನ್ ಹೋಗಿ ಹೇಳಬೇಕನ್ರಿ, ಹೇಳಬೇಕು. ಆದ್ರೆ ಇನ್ನೊಂದು ಬ್ರಿಕೆಟ್ನ್ಯಾಗ ಕೊಟ್ಟಾರ ಅವ್ರು ಏನಪ್ಪ ಅಂತಂದ್ರೆ ಪ್ರಯಾಣದ ಅವಧಿಯನ್ನು ಹೊರತುಪಡಿಸಿ 24 ಗಂಟೆ ಒಳಗಾಗಿ ನ್ಯಾಯಾಲಯದ ಮುಂದುಗಡೆ ಹೋಗಿ ಹಾಜರುಪಡಿಸಬೇಕು. ಪೊಲೀಸರು ಯಾವುದೋ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ್ರೆ 24 ಗಂಟೆ 24 ಅವರ್ಸ್ ಒಳಗೆ ಹೋಗಿ ನ್ಯಾಯಾಲಯದ ನ್ಯಾಯಾಧೀಶನ ಮುಂದೆ ಅದನ್ನು ಹಾಜರುಪಡಿಸಬೇಕು ಅನ್ನುವಂಥದ್ದು ನೋಡ್ತೀವಿ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅನ್ನೋಂಥದ್ದು ನಾವು ನೋಡ್ತೀವಿ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಬಂದಿ ಪ್ರತ್ಯಕ್ಷೀಕರಣ ಥರ 24 ಗಂಟೆ ಒಟ್ಟು 24 ಗಂಟೆ ಸ್ಟಾರ್ಟ್ ಅನ್ರಿ. ಈಗ ಬಂಧಿಸಿರಿ ಅಂದ್ರೆ ಇಲ್ರಿ, ಇದ್ರಾಗ ಏನ್ರಿ ಪ್ರಯಾಣದ ಅವಧಿಯನ್ನು ಮೈನಸ್ ಮಾಡ್ತಾರೆ. ಎಷ್ಟು ಪ್ರಯಾಣದ ಅವಧಿ ಇರ್ತೈತ್ಲೆ ಅಷ್ಟು ಪ್ರಯಾಣದ ಅವಧಿಯನ್ನು ಮೈನಸ್ ಮಾಡಿ ಇದನ್ನು ಕೌಂಟ್ ಮಾಡ್ತಾರೆ. ಏನಾರೇ ಈ ಥರ ಮಾಡಿದ್ರೆ ಅಂದ್ರೆ ಅದು ಬಂಧನ ಕಾರಣವನ್ನು ನೀಡಲಿಲ್ಲ 24 ತಾಸೊಳಗೆ ಹೋಗಿ ಪೊಲೀಸರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಲ್ಲ ಆ ವ್ಯಕ್ತಿ ಏನಂದ್ರೆ ಆ ವ್ಯಕ್ತಿ ಹೇಬಿಯಸ್ ಕಾರ್ಪಸ್ ಎಂಬ ರಿಟನ್ನು ಏನು ಮಾಡ್ಬೋದು, ಹೊರಡಿಸ್ಬೋದು ಅನ್ನುವಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಬರುವಂಥದ್ದು 2ನೇ ರಿಟ್ ಬಗ್ಗೆ ತಿಳ್ಕೊಂಡು ಬರ್ರಿ. ಯಾವ್ದನೇ 2ನೇ ರಿಟ್ ಯಾವಪ್ಪ ಅಂದ್ರೆ ಮ್ಯಾಂಡಮಸ್ ಅಂತ ಬರುತ್ತೆ. ಹಂಗಾರೆ ಮ್ಯಾಂಡಮಸ್ ಅಂದರೆ ಏನ್ರಿ ಅಂತಂದ್ರೆ ಸರ್ಕಾರಿ ನೌಕರರು, ಖಾಸಗಿ ನೌಕರರಲ್ರಿ, ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಣೆ ಲೋಪವನ್ನು ತಮಗೆ ಕೊಟ್ಟಿರುವಂಥ ಕೆಲಸವನ್ನು ಸರಿಯಾಗಿ ಮಾಡಲಿಲ್ಲ. ಎಲ್ಲರೇ ತಹಸೀಲ್ದಾರ್ ಆಫೀಸ್ ಹೋಗ್ಬೋದು, ಎಲ್ಲರೇ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗ್ಬೋದು, ಎಲ್ಲರೇ ಸರ್ಕಾರಿ ನೌಕರರು ತಮಗೆ ಕೊಟ್ಟಿರುವಂಥ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದಲ್ಲಿ ಅವ್ರ ವಿರುದ್ಧ ಹೊರಡಿಸುವಂಥ ರೀಟ್ ಯಾವುದಪ್ಪ ಅಂತಂದ್ರೆ ಮ್ಯಾಂಡಮಸ್. ಇದನ್ನು ಮ್ಯಾಂಡಮಸ್ಸನ್ನು ಖಾಸಗಿ ವ್ಯಕ್ತಿಗಳ ವಿರುದ್ಧ ಹೊರಡಿಸ್ಬೋದನ್ರಿ ಅಂತ ನಮ್ಮ ಮನಸ್ಸಿನಾಗ ಬರ್ಬೋದು. ಖಾಸಗಿ ವ್ಯಕ್ತಿಗಳ ವಿರುದ್ಧ ಈ ಮ್ಯಾಂಡಮಸ್ ರೇಟನ್ನು ಹೊರಡಿಸಕ್ಕೆ ಬರೋಂಗಿಲ್ಲ. ಓನ್ಲಿ ಸರ್ಕಾರಿ ಅಧಿಕಾರಿಗಳೇನಾದರೂ ತಮಗೆ ಕೊಟ್ಟಿರುವಂಥ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ, ತಮ್ಮ ಕರ್ತವ್ಯ ಲೋಪವನ್ನು ಮಾಡಿದ್ರೆ ಅವ್ರ ವಿರುದ್ಧ ಏನು ಹೊರಡಿಸ್ತಾರಪ್ಪ ಅಂತಂದ್ರೆ ಮ್ಯಾಂಡಮಸ್ ಅನ್ನುವಂಥ ರೀಟನ್ನು ಹೊರಡಿಸ್ತಾರ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಬೇಕು. ಯಾವ ರೀಟ ಎದಕ್ಕೆ ಹೊರಡಿಸ್ತಾರೋ, ಎಷ್ಟು ಅದಾವು ಸ್ಪಷ್ಟವಾಗಿ ಎಷ್ಟನೇ ವಿಧಿಯೊಳಗೆ ಬರ್ತಾವೆ ಇದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು. ಇಲ್ಲಿ ನೋಡ್ರಿ 3ನೇದು ಯಾವುದಪ್ಪ ಅಂದ್ರೆ ಸರ್ಸಿಯೋರರಿ ಅಂತ ಬರುತ್ತೆ. ಸರ್ಸಿಯೋರರಿ ಅಂದರೆ ಏನಪ್ಪ ಅಂದ್ರೆ ಮೇಲ್ ನ್ಯಾಯಾಲಯಕ್ಕೆ ಕೇಸ್ ಫೈಲ್ಗಳನ್ನ ವರ್ಗಾವಣೆ ಮಾಡೋದು, ಮೇಲ್ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡೋದು. ಇದು ನಮ್ಮ ಕಟ್ಟಳೆಯೊಳಗೆ ಬರೋದಿಲ್ಲ. ಇದನ್ನು ಮೇಲ್ ನ್ಯಾಯಾಲಯ ವಿಚಾರಣೆ ಮಾಡ್ತದ ಮತ್ತು ಆ ಕೇಸ್ಗಳನ್ನ ಮೇಲ್ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡೋದು ಸರ್ಸಿಯೋರರಿ. ಸಿಂಪಲ್ ಆಗಿ ನೆನ್ಪಿಟ್ಬೋದು ಇನ್ನು ಕೋಡ್. ಸರ್ಸಿಯೋರರಿ ಕೆಳ ನ್ಯಾಯಾಲಯದಿಂದ ಮೇಲ್ ನ್ಯಾಯಾಲಯಕ್ಕೆ ಫೈಲ್ ಏನು ಮಾಡ್ತಾರೆ, ಸರಿಸ್ತಾರೆ ಅಂದ್ರೆ ಏನು ಸರ್ಸಿಯೋರರಿ. ಈ ಥರ ನೆನ್ಪಿಟ್ಟು ಸರ್ಸಿಯೋರರಿ ರೀತಿ ಅದಕ್ಕೆ ಬಳಸ್ತಾರಪ್ಪ ಅಂದ್ರೆ ಮೇಲ್ ನ್ಯಾಯಾಲಯಕ್ಕೆ ಕೇಸ್ ಏನು ಮಾಡ್ತಾರೆ, ವರ್ಗಾವಣೆ ಮಾಡ್ತಾರೆ. ಅದಕ್ಕೆ ಏನಂತಾರಪ್ಪ ಅಂದ್ರೆ ಸರ್ಸಿಯೋರರಿ ಅಂತ ಕರೀತಾರೆ. ಇನ್ನೊಂದು ಬರ್ತೈತಿ ನೋಡಿ ಪ್ರೊಹಿಬಿಷನ್ ಅಂತ ಬರ್ತೈತಿ. ಪ್ರೊಹಿಬಿಷನ್ ಅಂದ್ರೆ ಕನ್ನಡದಾಗ ಏನಪ್ಪ ಅಂದ್ರೆ ನಿಷೇಧಾಜ್ಞೆ ಅನ್ನಂಗೆ. ನಿಷೇಧಾಜ್ಞೆ ಪ್ರೊಹಿಬಿಷನ್ ಅಂದ್ರೆ ಏನು, ನಿಷೇಧಾಜ್ಞೆ ಅನ್ನಂಗೆ. ಈಗ ಕೆಳ ನ್ಯಾಯಾಲಯ ಏನೋ ಒಂದು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಏನೋ ಒಂದು ಕೇಸಿಗೆ ಒಂದು ತೀರ್ಪನ್ನು ಕೊಟ್ಟು ಕೆಳ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಯಾವುದಪ್ಪ ಅಂದ್ರೆ ಹೈಕೋರ್ಟ್ಗಳು ಏನು ಮಾಡಿರ್ತಾವೆ, ಏನೋ ಒಂದು ಕೇಸಿಗೆ ಒಂದು ನಿರ್ಧಾರವನ್ನು ಕೊಟ್ಟು ಬಿಟ್ಟಿರ್ತೈತೆ, ಒಂದು ತೀರ್ಪನ್ನು ಕೊಟ್ಟಿರ್ತೈತೆ. ಅದರ ಡಾನ್ ಅದನ್ನೆಲ್ಲ ಮೇಲೆ ಯಾರ್ದಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಭಾರತದ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಏನೈತ್ಲೆ ಆ ನ್ಯಾಯಾಲಯ ಏನು ಮಾಡ್ತೈತೆ, ತೆಳಗಿನ ನ್ಯಾಯಾಲಯಗಳು ಒದಗಿಸಿರುವಂಥ ತೀರ್ಪನ್ನು ಹೊರಡಿಸುವಂಥ ತೀರ್ಪನ್ನು ಹೌದು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಕೊಟ್ಟಿದೆ ಅಂತ ಏನು ಮಾಡ್ತೈತಿ, ಆ ತೀರ್ಪನ್ನೇ ಕ್ಯಾನ್ಸಲ್ ಮಾಡಿಬಿಡ್ತೈತೆ. ಅದಕ್ಕೆ ಏನಂತಾರಪ್ಪ ಅಂದ್ರೆ ನಿಷೇಧಾಜ್ಞೆ ಅಂತ ಕರೀತಾರೆ. ನಿಷೇಧಾಜ್ಞೆ ಕೆಳ ನ್ಯಾಯಾಲಯ ಇದನ್ನ ಪುಸ್ತಕ ರೂಪದಾಗ ಹೇಳ್ರಿ ಅಂತಂದ್ರೆ ಕೆಳ ನ್ಯಾಯಾಲಯಗಳು ಹೊರಡಿಸಿರುವಂಥ ರೀಟನ್ನು ಮೇಲ್ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಏನಿರ್ತೈತ್ಲೆ ಅದು ಕ್ಯಾನ್ಸಲ್ ಮಾಡೋದಕ್ಕೆ ಏನಂತಾರಪ್ಪ ಅಂದ್ರೆ ನಿಷೇಧಾಜ್ಞೆ ಅಥವಾ ಪ್ರೊಹಿಬಿಷನ್ ಅಂತ ಕರೀತಾರೆ. ಇನ್ನೊಂದು ಲಾಸ್ಟ್ ರೀಟ್ ಯಾವುದಪ್ಪ ಅಂತಂದ್ರೆ ಕೋವಾರಂಟ್ ಅಂತ ಬರ್ತೈತಿ. ಸುಳ್ಳು ದಾಖಲೆಗಳನ್ನು ನೀಡಿ ಸರ್ಕಾರಿ ಹುದ್ದೆಯನ್ನು ಪಡೆದ್ರೆ ಅವ್ರ ವಿರುದ್ಧ ಯಾವ ರಿಟರ್ನ್ ಹೊರಡಿಸ್ಬೇಕಪ್ಪ ಅಂದ್ರೆ ಕೋವಾರಂಟ್. ಇನ್ನು ನೋಡ್ರಿ ಮೊನ್ನೆ ಸಲ ಒಂದು ಸ್ವಲ್ಪ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ದಾಗ ನೇಮಕಾತಿ ಒಳಗೆ ಏನಾಗಿತ್ತು, ಸ್ಕ್ಯಾಮ್ ಆಗಿದ್ದು. ಆ ಸ್ಕ್ಯಾಮ್ ಆದಂಥ ವ್ಯಕ್ತಿಗಳು ಏನು ಮಾಡ್ತಾರಪ್ಪ ಅಂದ್ರೆ PSI ಅಲ್ಲಿ ಸ್ಕ್ಯಾಮ್ ಆಗಿದ್ದು. ಆ ಸ್ಕ್ಯಾಮ್ ಆದಂಥ ವ್ಯಕ್ತಿಗಳು ಸುಪ್ರೀಂ ಕೋರ್ಟ್ ಹೈಕೋರ್ಟಿಗೆ ಹೋದ. ಅಲ್ಲಿ ಯಾವ ರಿಟರ್ನ್ ಹೊರಡಿಸಿದ್ರಪ್ಪ ಅಂತಂದ್ರೆ ಅವರು ಕೋವಾರಂಟ್. ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸುಳ್ಳು ದಾಖಲೆಗಳನ್ನ ನೀಡಿ ಏನು ಮಾಡ್ಯಾರ, ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸ್ಕೊಂಡಾರ ಅಂತೇಳಿ ಅವ್ರ ವಿರುದ್ಧ ಹೊರಡಿಸುವಂಥ ರೀಟ್ ಯಾವುದಪ್ಪ ಅಂದ್ರೆ ಕೋವಾರಂಟ್ ಅಂತ ಬರ್ತೈತಿ. ಕೋವಾರಂಟ್ ಸುಳ್ಳು ದಾಖಲೆಗಳನ್ನು ನೀಡಿ ಸರ್ಕಾರಿ ಹುದ್ದೆಯನ್ನು ಪಡೆದ್ರೆ ಅವರ ವಿರುದ್ಧ ಹೊರಡಿಸುವಂಥ ರೀಟ್ ಯಾವುದಪ್ಪ ಅಂದ್ರೆ ಕೋವಾರಂಟ್ ಅಂತ ಬರ್ತೈತಿ. ಇವು 5 ರೀಟ್ಗಳು ಬರ್ತಾವೆ. 32ನೇ ವಿಧಿಯೊಳಗೆ ಬರ್ತಾವೆ. 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೆದಿದ್ದಾರೆ ಅನ್ನೋಂಥದ್ದು ತಿಳ್ಕೊಳ್ಬೇಕಾಗಿರುವಂಥದ್ದು. ನೆಕ್ಸ್ಟ್ ಯಾವ್ದು ಬರ್ತದಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರನ್ನು ಕರೆಯುತ್ತಾರೆ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋದಿರ್ತೈತೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಇವ್ರ ಬಗ್ಗೆ ಯಾಕೆ ಕ್ವಶನ್ ಹಾಕಿದ್ರಿ ಸರಿ ಅಂತಂದ್ರೆ ನೋಡಿ, ಸರಿಯಾದ ಶ್ಯಾಮ್
ಏನು ಬರ್ತಪ್ಪ ಶ್ಯಾಮ್ ಪಿತ್ರೋಡ್ ಅಂತ ಕೊಟ್ಟಾರು, ಏನು MS ಸ್ವಾಮಿನಾಥನ್ ಕೊಟ್ಟಾರು, ವರ್ಗೀಸ್ ಕುರಿಯನ್ ಅಂತ ಕೊಟ್ಟಾರು, ದುರ್ಗೇಶ್ ಪಟೇಲ್ ಅಂತ ಕೊಟ್ಟಾರು. ಒಬ್ರಿಗೊಬ್ರು ಕನ್ಫ್ಯೂಷನ್ ಆಗುವಂಗೆ ಕೊಟ್ಟಾರ. ಕ್ರಾಂತಿಗಳಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಹೆಸರು ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ MS ಸ್ವಾಮಿನಾಥನ್ ಅಂತ ಬರ್ತೈತಿ. MS ಸ್ವಾಮಿನಾಥನ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಇವನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಇವರು ಏನು ಮಾಡಿರಪ್ಪ ಅಂದ್ರೆ ಇತ್ತೀಚೆಗೆ ಏನು ಮಾಡಿದ್ರು ಮರಣವನ್ನು ಹೊಂದಿದ್ರು. ಅಂಥ ಮಹಾದೊಡ್ಡ ವ್ಯಕ್ತಿಗಳು ಮರಣ ಹೊಂದಿದ್ರ, ಅವ್ರು ಹುಟ್ಟುಹಬ್ಬ ಇದ್ರ, ಅವ್ರಿಗೆ ಏನಾದರೂ 100 ವರ್ಷ ಶತಮಾನೋತ್ಸವ ಆಗಿದ್ರೆ ಈ ಥರ ಕ್ವಶನ್ಸ್ಗಳು ಕೇಳೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಭಾರತದ ಹಸಿರು ಕ್ರಾಂತಿಯ ಹರಿಕಾರ ಅಂತ ಕರಿತಾರೆ. ಭಾರತದ ನಾರ್ಮನ್ ಬೋರ್ಲಾಗ್ ಅಂತ ಕರೀತಾರೆ. ಯಾರನ್ನಪ್ಪ ಅಂದ್ರೆ MS ಸ್ವಾಮಿನಾಥನ್. ನಾನು ನಾರ್ಮನ್ ಬೋರ್ಲಾಗ್ ಅಂತೇಳಿ ಒಂದು ವರ್ಡ್ ಯೂಸ್ ಮಾಡೀನಿ. ಈ ನಾರ್ಮನ್ ಬೋರ್ಲಾಗ್ ಅನ್ನುವಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಜಗತ್ತಿನ ಹಸಿರು ಕ್ರಾಂತಿಗೆ ಕಾರಣೀಕರ್ತವಾಗಿಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ನಾರ್ಮನ್ ಬೋರ್ಲಾಗ್ ಅಂತೇಳಿ ಬರ್ತಾನೆ. ನಾರ್ಮನ್ ಬೋರ್ಲಾಗ್ ಯಾರಪ್ಪ ಅಂದ್ರೆ ಜಗತ್ತಿನ ಹಸಿರು ಕ್ರಾಂತಿಗೆ ಕಾರಣೀಕರ್ತವಾಗಿರುವಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ನಾರ್ಮನ್ ಬೋರ್ಲಾಗ್. ಈಗ ನೋಡ್ರಿ ವರ್ಗೀಸ್ ಕುರಿಯನ್ ಬರ್ತಾನೆ. ಶ್ವೇತಕ್ರಾಂತಿ ಅಂದ್ರೆ ಯಾವಪ್ಪ ಅಂದ್ರೆ ಹಾಲಿನ ಕ್ರಾಂತಿ ಅಂದ್ರೆ ಉತ್ಪಾದನೆಗೆ ಕಾರಣವಾಗಿರುತ್ತೆ ಯಾರಪ್ಪ ಅಂದ್ರೆ ವರ್ಗೀಸ್ ಕುರಿಯನ್ ಅನ್ನುವಂಥ ವ್ಯಕ್ತಿ. ಯಾವ್ಯಾವ ವ್ಯಕ್ತಿಗಳು ಯಾವ ಕ್ರಾಂತಿಗೆ ಸಂಬಂಧಪಟ್ಟಾರ? ಹಸಿರು ಕ್ರಾಂತಿ ಅಂದ್ರೆ ಏನು, ಕೆಂಪು ಕ್ರಾಂತಿ ಅಂದ್ರೆ ಏನು, ಕಂದು ಕ್ರಾಂತಿ ಅಂದ್ರೆ ಏನು, ಬೂದು ಕ್ರಾಂತಿ ಅಂದ್ರೆ ಈ ಕ್ರಾಂತಿಗಳ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅದಕ್ಕಾಗಿ ನೀವು ಕೂಡ ಅತ್ಯಂತ ಸರಳವಾಗಿ ಇದನ್ನು ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡು ಪದ್ಧತಿ ನೋಟ್ ಮಾಡಿಕೊಂಡು ಅತ್ಯಂತ ಕೂಲ್ ಮೈಂಡ್ ಇಟ್ಕೊಂಡು ಎಷ್ಟು ಓದ್ತಿರ್ಲೇ ಅಷ್ಟು ನಿಮ್ಗೆ ತಲೆಗತ್ತೈತಿ. ಇಲ್ಲಿವರೆಗೆ ನಾವು ಬಿಡಿಸಿರುವಂಥ ಕ್ವಶನ್ಸ್ಗಳು ಇಷ್ಟು ಬಿಡಿಸಿನಿ, 16 ಕ್ವಶನ್ಸ್ಗಳನ್ನ ಬಿಡಿಸಿನಿ. ನೆಕ್ಸ್ಟ್ ಮುಂದುವರೆದ ಕ್ವಶನ್ಸ್ಗಳನ್ನ ಏನು ಮಾಡೋಣಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ ಅತ್ಯಂತ ಸರಳವಾಗಿ ಚರ್ಚೆ ಮಾಡ್ಕೊತ ಹೋಗೋನು. ಈ ವಿಡಿಯೋ ನೀವು ನೋಡಕತ್ತಿದ್ದ ಅಂದ್ರೆ ನಿಮ್ಮ ಮನಸ್ಸಿಗೆ ಯಾವ ಥರ ಅರ್ಥ ಆಗ್ತೈತಿ, ಈ ಕ್ವಶನ್ಸ್ಗಳು ನಿಮ್ಮ ಮನಸ್ಸಿಗೆ ಮುಟ್ಟಾತಾವೋ ಇಲ್ಲೋ, ತಮ್ಮ ಅಭಿಪ್ರಾಯ ಏನೈತೆ ಅನ್ನೋದು ನಮಗೆ ತಿಳಿಸಿದ್ರೆ ಮುಂದೆ ಯಾವ ರೀತಿಯಾಗಿ ಚೇಂಜಸ್ ಮಾಡ್ಕೊಂಡು ಯಾವ ರೀತಿಯಾಗಿ ಎಕ್ಸ್ಪ್ಲನೇಷನ್ ಕೊಡಬೇಕು, ಇನ್ನೊಂದು ಸ್ವಲ್ಪ ಸ್ಪೀಡ್ ಹೇಳಬೇಕು, ಇನ್ನೊಂದು ಸ್ವಲ್ಪ ಸ್ಲೋ ಹೇಳಬೇಕು, ಇನ್ನೊಂದು ಸ್ವಲ್ಪ ಜಾಸ್ತಿ ಸೋರ್ಸ್ ಕಲೆಕ್ಟ್ ಮಾಡಬೇಕು ಅನ್ನುವಂಥ ಸವಿವರವಾದ ಮಾಹಿತಿಯನ್ನು ನಮಗೆ ನೀಡಬೇಕು. ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳು ತಾವು ಇಟ್ಟುಕೊಂಡಿರುವಂಥ ಗುರಿಯನ್ನು ಸಕ್ಸಸ್ಸನ್ನು ಕಾಣಲಿ ಅನ್ನುವಂಥದ್ದು ನನ್ನ ಆಶಯ ಭಾವನೆ. ಎಲ್ಲರೂ ಕೂಡ ಅತ್ಯಂತ ಸವಿವರವಾಗಿ ಡೀಪಾಗಿ ಪದ್ಧತಿ ಅಧ್ಯಯನ ಮಾಡ್ರೆ, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ರೆ ತಾವು ಇಟ್ಟುಕೊಂಡಿರುವಂಥ ಗುರಿಯನ್ನು ಮುಟ್ಟಬಹುದು ಅನ್ನುವಂಥದ್ದು ನನ್ನ ಆಶಯ ಭಾವನೆ. ಇಲ್ಲಿವರೆಗೆ ಅತ್ಯಂತ ಸಮಾಧಾನದಿಂದ ಈ ವಿಡಿಯೋನ ಕೂತು ಕೇಳಿರುವಂಥ ಎಲ್ಲರಿಗೂ ಕೂಡ, ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.